ಇಂಪಾರ್ಟೆಂಟ್. ಲೀನಿಯರ್ ಮೆಥಡನ್ನು ಕಲಿತೀವಿ. ಯಾರೇ ಪರ್ಫೆಕ್ಟ್ ಇದ್ದವ್ರ ಹತ್ರ ಲೀನಿಯರ್ ಮೆಥಡ್ ಇಂಪಾರ್ಟೆಂಟ್. ಯಾಕಂದರೆ ಈಗೆಲ್ಲ ಆನ್ಲೈನ್ ಅದು ಆಲ್ಮೋಸ್ಟ್ ಆಲ್ ಈಗೆಲ್ಲ ಪಾಸ್ ಆಯಿತು. ಮ್ಯಾನ್ಯುವಲ್ ಮಾಡ್ತಾ ಇರೋದು ತುಂಬ ಲೀನಿಯರ್ ಮಾಡೋದು. ಲೀನಿಯರ್ಲಿಂದ ಏನು ಮಾಡೋದು ನೀವು ಸೀದಾ ಹೋಗಿ ಆನ್ಲೈನಲ್ಲಿ ಎಂಟ್ರಿ ಮಾಡ್ಕೊಂಡು ತಗೋಬೇಕು. ಅವು ಸಿಗ್ನಲ್ಸ್. ಅದಕ್ಕಿಂತ ಮುಂಚೆ ಒಂದು ಸ್ಕೋರರ್ ಕ್ರಿಕೆಟ್ ಅಂದ್ಮೇಲೆ ಏನು ಬೇಕಪ್ಪ? ಕ್ರಿಕೆಟ್ ಅಂದರೆ ಏನು? ಒಂದು ಆಟ. ಅದಕ್ಕೆ ಏನೇನು ಬೇಕು? ಬರೀ ಕ್ರಿಕೆಟ್ ಅಂದ್ರೆ ಬರ್ತದೆ. ಕ್ರಿಕೆಟ್ ಅಂದ್ರೆ ಅದು ಆ್ಯಕ್ಚುಲಿ ಏನಂದ್ರೆ ಇಟ್ ಈಸ್ ಅ ಇಂಗ್ಲೀಷ್ ವರ್ಡ್. ಕ್ರಿಕೆಟ್ ಅನ್ನೋದು ಒಂದು ಹುಳುವಿನ ಹೆಸರು. ಕ್ರಿಕೆಟ್ ಈಸ್ ನಾಟ್ ಎ ಬರೀ ಕ್ರಿಕೆಟ್ ಅಂದರೆ ನಾವು ಬ್ಯಾಟ್, ಬಾಲ್, ವಿಕೆಟ್ಸು, ಗ್ಲೌಸು, ಪ್ಯಾಡ್ಸು ಅಂತೀವಿ. ಬಟ್ ಅದು ಇಂಗ್ಲೀಷ್ ವರ್ಡ್ ಕ್ರಿಕೆಟ್ ಅನ್ನೋದು ಒಂದು ಹುಳು, ಇನ್ಸೆಕ್ಟ್. ಕ್ರಿಕೆಟ್ ಇಸ್ ನಥಿಂಗ್ ಬಟ್ ಇನ್ಸೆಕ್ಟ್ ಅಂತ. ಓಕೆ, ಅದಕ್ಕೆ ನೇಮ್ ಬರ್ತದೆ ಕ್ರಿಕೆಟ್ ಅಂತ. ಈ ಕ್ರಿಕೆಟ್ ಬಂದಮೇಲೆ ಫಸ್ಟ್ ನಮ್ಗೆ ಇರೋದೇ 42 ರೂಲ್ಸ್, 42 ನಿಯಮಗಳು. ಆ 42 ನಿಯಮದಾಗ ಮೊದಲು ಬರೋದೇನು? ನಾವು ಕ್ರಿಕೆಟ್ ಆಡ್ಬೋದು. ಪ್ಲೇಯರ್ಸ್ ಇಲ್ಲಾಂದ್ರೆ ಕ್ರಿಕೆಟ್ ಆಡ್ತೀವಿ ಯಾವ? ಪ್ಲೇಯರ್ಸ್ 11 ಜನ ಬೇಕಂತಾರೆ. ಅಟ್ಲೀಸ್ಟ್ 5 ಜನ ಇದ್ದರೂ ಒಂದು ಟೀಮ್ ಮಾಡಿ ಆಡ್ತಿರೋದು. ಅದಕ್ಕೆ ಕ್ರಿಕೆಟ್ ಮೊದಲು ಬೇಕಾಗಿರೋ ಮೊದಲು ನಿಯಮ ಏನು? ಪ್ಲೇಯರ್ಸ್. ಆಟಗಾರ ಇಲ್ಲಾಂದ್ರೆ ಕ್ರಿಕೆಟ್ ಆಡೋಕ್ಕಾಗಲ್ಲ. ಚೆಸ್ ಆಡ್ಬೋದು, ಒಬ್ಬನೇ ಆಡ್ಬೋದು, ಎರಡೂ ಕಡೆ ಅಗೇನ್ಸ್ಟ್ ಫಾರ್ ಎರಡೂ ಆಡ್ಬೋದು. ಆದರೆ ಇಲ್ಲಿ ಕ್ರಿಕೆಟ್ ಆಡಬೇಕಾದ್ರೆ ಒಂದು ಪ್ಲೇಯರ್ಸ್, ಮಿನಿಮಮ್ ಪ್ಲೇಯರ್ಸ್, ಮ್ಯಾಕ್ಸಿಮಮ್ 11 ಈಚ್ ಸೈಡು, ಮಿನಿಮಮ್ 7 ಅದಕ್ಕಿಂತ ಬಿಲೋ ಇದ್ದು ವಿತ್ ಅಪೋನೆಂಟ್ ಟೀಮ್ ಮ್ಯಾಚ್ ಅಡ್ಜಸ್ಟ್ಮೆಂಟ್ ಆಗಿ ಇದು ಮಾಡ್ತೇವೆ. ಸರಿಯಪ್ಪ 6 ಜನ ಅಂತ ಆಡ್ತೀವಿ. ಟೆನ್ನಿಸ್ ಒಬ್ಬೊಬ್ಬರು ಆಡ್ತಿದ್ದೀವಿ ನಾವು ಚಿಕ್ಕವರಿಗೆ. ಈಗ ಮ್ಯಾಕ್ಸಿಮಮ್ 11ಕ್ಕಿಂತ ಹೆಚ್ಚಿಗೆ ಆಡೋದಿಲ್ಲ. ಹೆಚ್ಚಿಗಿದ್ರೆ ನಾವು ಒಂದು ರೂಲ್ ಮಾಡ್ಕೊಂಡು ಆಡೋದು. ಅಲ್ಲಿ ಫೆಸ್ಟಿವಲ್ ಮ್ಯಾಚ್ ನಾವು ಈಗ ಒಂದು 15 ಜನ 30 ಜನ ಫ್ರೆಂಡ್ಸ್ ಇದ್ದೀವಿ. ಒಂದು ಸಂಡೇನ ಆಟ ಆಡೋದು 15. ಬಟ್ ನೀವು ಇನ್ಕ್ಲೂಡಿಂಗ್ ಏನು ಮಾಡಬೇಕು? 15 ಜನಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒಂದು ಆಟ ಆಡಬೇಕು, ರೂಲ್ ಮಾಡ್ಕೊಂಡು. ಫಸ್ಟ್ ಪ್ಲೇಯರ್ಸ್ ಅದು ಫಸ್ಟ್. ಸೆಕೆಂಡ್ ಲಾ ಯಾವುದು? ಅಂಪೈರ್ಸ್. ಈಗ ಇಬ್ಬರು ಆಡ್ತಿರ್ತೀವಿ, ಎಲ್ಲರೂ ಫ್ರೆಂಡ್ಸೇ ಇದೆ. ನೀವು 11 ಜನ ಫ್ರೆಂಡ್ಸು, ಅವರು 11 ಜನ ಕ್ಲೋಸ್ ಫ್ರೆಂಡ್ಸು. ಬಟ್ ಆಟ ಬಂದಾಗ ಜೋಶ್ ಇರ್ತದೆ, ನೀಟ್ ಇರ್ತದೆ, ನಾವೇ ಗೆದ್ದಿಬೇಕು ಅನ್ನೋದು ಇಬ್ಬರು ಇರ್ತದೆ. ಅವರು ಆ ಟೈಮ್ನಾಗ ಏನು ಬೇಕು? ನಿರ್ಣಾಯಕರು. ಅಂದರೆ ಇಬ್ಬರು ನೋಡು ಸಮಾಧಾನ ಮಾಡಲಿಕ್ಕೆ ಇಂದು ನೀವು ಕತೆ ಕೇಳಿದ್ರು. 2 ಮಂದಿಯ ಮಕ್ಕಳು ಬಂದಿದ್ದೇನೆ, 2 ಮಂದಿಯನ್ನು ಬೇಕು ಬೆನ್ನಿಗೆ ಇರ್ತದೆ. ಅದಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಏನು ಮಾಡ್ತದೆ? ಬೆಕ್ಕಿಗೆ ಬೈತಿರಲಿಲ್ಲ ಅಷ್ಟೇ, ಈಗ ಅಂಪೈರ್ಸ್ಗೂ ಬೈತಿರ್ಲಿ. ನಿರ್ಣಾಯಕರು ಏನೇ ಕಟ್ಟೋರು ಅವರಿಗೆ ನೀವು ಯಾರೋ ಒಬ್ಬೇ ಆಗಿಲ್ಲ. ಹಂಗೆ ನೀವೇನು ಮಾಡಬೇಕು? ನಿಮಗೆ ನಿರ್ಣಾಯಕರು. ನಿರ್ಣಾಯಕ ಇಸ್ ನಥಿಂಗ್ ಬಟ್ ಅಂಪೈರ್ಸ್. ಫಸ್ಟ್ ಪ್ಲೇಯರ್ಸು, ನೆಕ್ಸ್ಟು ಇದು ಅಂಪೈರ್ಸ್. ಅಂಪೈರ್ಸ್ ಗ್ರೌಂಡ್ ಒಳಗಿರುವಂಥದ್ದು ಅವ್ರು ಏನು ಮಾಡ್ತಾರೆ? ನಿಮ್ಮ ಆಟ ನಡೆದಿರ್ತದಲ್ಲ ಅದರ ಬಗ್ಗೆ ನಿಯಮ ಏನು ನಿಯಮ ಕೊಟ್ಟಿರ್ತೋ ಆ ನಿಯಮ ತಕ್ಕನೇ ಅವರು ಕೊಡಬೇಕು. ನಿಯಮ ಬಿಟ್ಟಂತೂ ಹೊರಗೆ ಹೋಗ್ಲಿಕ್ಕೆ ಬರೋಂಗಿಲ್ಲ. ಅವರು ತಮ್ಮ ನಿರ್ಣಯ ಕೊಡ್ತಾರೆ. ಆ ನಿರ್ಣಯವನ್ನು ತಗೊಂಡು ಎಷ್ಟು ರನ್ ಹೋಗ್ತಾರಲ್ಲ ಬೌಂಡ್ರಿ ಅಂತ. ಬೌಂಡ್ರಿ 4 ಅಂತ ಏನಂದ್ರೆ 4 ರನ್. ಆ 4 ರನ್ ಹೆಂಗೆ ಹಾಕಬೇಕು, ಯಾವ ರೀತಿ ಮೇಂಟೈನ್ ಮಾಡಬೇಕು? ಬೌಂಡ್ರಿ 6 6 ಹೆಂಗೆ 1 ರನ್, 2 ರನ್, 3 ರನ್, ಓದಷ್ಟು 5 ರನ್. ಈ ಹೊಸ ಗೋಲ್ ಬಂದು ಲಾಸ್ಟ್ ಬಾಲ್ ಲಾಸ್ಟ್ ಅಂತ ಅಲ್ಲಿ ಎಷ್ಟು ಗೋಲ್ ಅಂತ ಅಷ್ಟೇ ಇರೋದು. ಈಗ ಮೊದಲು ಹಾಗಿತ್ತು, ಅದು ಹೇಳೋಕ್ಕಿಂತ ಮುಂಚೆ ಹತ್ರ ಹೋಗೋದು ಓಡ್ಬೋದಾಗಿತ್ತು. ಅದೊಂದು ರನ್ಸ್ ಸ್ಕೋರ್ಡ್ ಬೈ ಬ್ಯಾಟ್ಸ್ಮನ್. ಅವರು ಬಿಫೋರ್ ದ ಲಾಸ್ಟ್ ಬಾಲ್ ಈಸ್ ಕಾಲ್ಡ್. ಅವರು ಏನಂದ್ರೆ ಲಾಸ್ಟ್ ಬಾಲ್ ಅಂತ ಫೀಲ್ಡರ್ ಹೇಳ್ತಾರೆ ಅಲ್ಲಿಗೆ. ಈಗ ಅಂಪೈರ್ ಇಮಿಡಿಯೇಟ್ಲಿ ಡಿಕ್ಲೇರ್ ಮಾಡಿ ಅದನ್ನು ಸಿಗ್ನಲ್ ಮಾಡ್ತಾರೆ. ಆ ಸಿಗ್ನಲ್ ಮೇಲೆ ನೀವು ಸ್ಕೋರರ್ ಕೆಲಸ ಏನು ಮಾಡಬೇಕು? ಓಡ್ತಾರೆ ಇನ್ ಬಿಟ್ವೀನ್ಸ್. ಒಂದೊಂದು ರನ್ನಿಗೆಲ್ಲ ನಾವು ಸಿಗ್ನಲ್ ಮಾಡೋಂಗಿಲ್ಲ. ನೀವು ನೋಡಬೇಕು, ನೀವು ಮಾಡಬೇಕು. ಆಗಾಗ 3ನೇ ನಾವು ಬರೋದೇ ಯಾರು? ಸ್ಕೋರರ್. ಒಬ್ಬ ಕೌಂಟ್ ಮಾಡಲಾರದೆ ಇದ್ದರೆ ಲೆಕ್ಕನೇ ಸಿಗಂಗಿಲ್ಲ. ಅಂಪೈರ್ಸ್ ಬರೀ ನಮ್ಮ ನಿರ್ಣಯ ಕೊಡ್ತಾರೆ. ನೋಡ್ರಿ 4 6 ಎಲ್ಲ ಕೊಡ್ತಾರೆ, ಅವರು ಕೊಡ್ತಾರೆ. ಅದು ಕೌಂಟ್ ಮಾಡೋರೆ. ನೀವು 15 ಜನ ಇಲ್ಲ ಸ್ಕೋರಿಂಗ್ ತಪ್ಪಾಗಿಲ್ಲ. ಅದಕ್ಕೆ ಅಫಿಷಿಯಲ್ಸ್ ಅನ್ನೋಂಥ ಒಂದು ಕ್ರಿಕೆಟಿಗೆ 3 ಜನ ಬೇಕು. ಇಬ್ಬರು ಅಂಪೈರ್ಸ್ ನಿರ್ಣಾಯಕರು, ಇನ್ನೊಬ್ಬರು ಸ್ಕೋರರ್. ಇವ್ರು ಇದ್ರೆ ಮಾತ್ರ ಅವ್ರು ಹೇಗಿರಬೇಕು ಅಂದರೆ ನಿಮಗೂ ಇಂಪಾರ್ಷಿಯಲ್ ನಿಮ್ಮ ಕಡೆದಾಗಿ ಮಾಡೋದಿಲ್ಲ, ಅವ್ರ ಕಡೆ ಅವ್ರು ಎಲ್ಲರಿಗೂ ಬಿಟ್ಟು ಸಪ್ರೇಟ್
ಇನ್ನೊಂದೊಂದು ಇದಕ್ಕೇನಿತ್ತು ಆ ಟೀಮಿನ ಕೋಚು ಅಥವಾ ಮ್ಯಾನೇಜರ್ ಅವನು ಸ್ಕೋರಿಂಗ್ ಮಾಡ್ತಾ ಇದ್ದ, ಕರೆಕ್ಟ್ ಮಾಡ್ತಾರೋ ಇಲ್ಲ. ಈಗ ಏನಾಗಿದೆ ಆನ್ಲೈನ್ ಹೋಗ್ತಿರ್ತಾರೆ, ಒಂದು ರನ್ ಹಾಕಿಲ್ಲೇನ್ರಿ, ಒಂದು ರನ್ ಆಯಿತು ಇನ್ನು ಹಾಕಿಲ್ಲ ನಮ್ಮ ಬಂದು ಕೇಳುವಂಥವ್ರು ಇರ್ತಾರೆ. ಅದಕ್ಕೆ ನೀವು ಜಾಗೃತವಾಗಿರ್ಬೇಕು ಅಂತಂದ್ರೆ ಸ್ಕೋರ್ ಕೆಲಸ ಅದು 3ನೇ ನಿಯಮ. 42ನೇ ಲಾದಲ್ಲಿ ಇರೋದೇ 3ನೇ ನಿಯಮ ಯಾವುದು? ಸ್ಕೋರ್ಸ್. ಓಕೆ, ಈಗ ನಾವು ಮುಂದಿನ ಕಂಪೇರ್ಸ್ ಕಡೆ ಬರೋದು ಸ್ಕೋರರ್ಸ್ ಬರುತ್ತೆ. ನಿಮ್ಮ ಡ್ಯೂಟೀಸ್ ಏನಪ್ಪ? ಫಸ್ಟ್ ಸ್ಕೋರರ್ ಅಂದ್ಕೊಂಡು ಏನು ಮಾಡಬೇಕು? ಮ್ಯಾಚ್ ಶುರು ಹೋಗಿಂತ ಮುಂಚೆ ಏನು ಮಾಡಬೇಕು? ನಡೆದಾಗ ಏನು ಕೆಲಸ ನಿಮ್ಮದು, ಮ್ಯಾಚ್ ಮುಗಿದ ಮೇಲೆ ಕಂಪ್ಲೀಟ್ ಆದಮೇಲೆ ಪೋಸ್ಟ್ ಮ್ಯಾಚ್ ಸೆಷನ್ದಾಗ ನಿಮ್ಮ ಕೆಲಸಗಳು ಅವ್ರನ್ನ ತಿಳ್ಕೊಬೇಕು. ಈಗ ನಾವು ಅಂಪೈರ್ಸ್ಗಳಿಗೆ ಅಲರ್ಟ್ ಮಾಡ್ತೀವಿ. ಈಗ ನನ್ನ ನೋಡೋ ಅಫಿಷಿಯಲ್ ಆಗಿ ಬೇರೆ ಬೇರೆ ಈ ಯು ಟೀಮ್ ಅದ ಯು ಟೀಮ್ ಅಂತ ಏನು ಕನ್ಸಿಡರ್ ಮಾಡೋಂಗಿಲ್ಲ. ಅವ್ರು ಅಂಪೈರ್ಸ್ ಎಲ್ಲರೂ ಜಡ್ಜಸ್ಸೇ ಅಲ್ಲಿ ಹಾಕಿರ್ತಾರೆ. ಹಾಕಿದಾಗ ನೀವು ಏನು ಮಾಡ್ಕೊಬೇಕು? ಫಸ್ಟ್ ನಿಮ್ಮ ಕೆಲಸ ಏನು? ನಾಳೆ ನಮ್ಮ ಪೋಸ್ಟಿಂಗ್ ಎಲ್ಲಿಗೆ? ಮಾಣಿಕ್ ನಗರ್ ಗ್ರೌಂಡಿಗೆ ಮಾಡ್ಯಾರ. ನೀನು ಹೊಸೊಬ್ಬ ಹೋಯ್ತು, ನೀನು ಏನು ಮಾಡ್ತಿದ್ದಿ? ನೀನು ಗ್ರೌಂಡೇ ನೋಡಿ ಏನು ಮಾಡ್ಬೇಕು? ನೀನು ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ? ಅಲ್ಲಿರೋಂಥ ಎಕ್ಸಿಕ್ಯೂಟಿವ್ ಆರ್ಗನೈಸಿಂಗ್ ಎಕ್ಸಿಕ್ಯೂಟಿವ್ ಕಮಿಟಿದವ್ರು ಯಾರು ಇರ್ತಾರೆ? ಈಗ ಇಲ್ಲಿ ಟೂರ್ನಮೆಂಟ್ ಇದೇನೋ ಮಾಡಬೇಕು ಅಂದ್ರೆ ಯಾರಿಗೆ ಕೇಳ್ತಾರೆ? ಫಸ್ಟ್ ನೋಡ್ಕೊಳ್ಳಿ, ರಾಜ್ಯಸಭಾ ಕೇಳ್ತಾರೆ, ಅವರೇ ಅದು ಪತ್ತಾಗಿ ಏನೇ ಕೇಳಬೇಕು. ಹಂಗೆ ನಮಗೂ KSCಯಿಂದ ಅಲ್ಲಿರುವಂಥ ಮಾಣಿಕ್ ನಗರ ಅಥವಾ KBN ಅಥವಾ ಬೆಂಗಳೂರಿನಲ್ಲಿ ಯಾರಿಗೆ ಅಲರ್ಟ್ ಮಾಡಿರ್ತಾರೆ ಗ್ರೌಂಡ್ ಅಥಾರಿಟಿ, ಅವರನ್ನ ಫೋನ್ ನಂಬರ್ ಕೇಳ್ಕೊಂಡು ನನಗೆ ಇನ್ನೇನು ನಾಳೆ ಪೋಸ್ಟಿಂಗ್ ಆಗಿದೆ ಸ್ಕೋರಿಂಗ್, ಅದಕ್ಕೆ ನಾನು ಬರ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ, ನಾನು ಬಂದು ಇಳಿದ ತಕ್ಷಣ ನನಗೆ ಡೈರೆಕ್ಷನ್ ಕೊಡಿ. ಅಥವಾ ಇವತ್ತು ನಾಳೆ ಎಲ್ಲ ಏನಂದ್ರೆ ನಮಗೆ ಮೊಬೈಲ್ ತಗೊಂಡು ಮೊಬೈಲ್ ನಮಗೇನಂದ್ರೆ ಬೇರೆ ಮನೆ ಹಾಕ್ಕೊಡ್ರಿ ಅಂತಂದ್ರೆ ಹಾಕಿ ಹೌದಾ, ಅದನ್ನು ನೋಡ್ಕೊಂಡು ಹೋದ ತಕ್ಷಣ ನೀವೇನು ಮಾಡಬೇಕು? ಅಲ್ಲಿ ಹೋದ್ಮೇಲೆ ಗ್ರೌಂಡ್ ಒಳಗೆ ಎಲ್ಲಿ ಕೂತ್ರೆ ಎಲ್ಲ ಗ್ರೌಂಡ್ ಕ್ಲಿಯರ್ ಕಾಣುತ್ತೆ. ನೀವು ಎಲ್ಲ ಹೋಗಿ ಚೇರ್ ಹಾಕಿರ್ತಾರೆ, ನಾವು ಹುಡುಗಿ ಹಾಕಿರ್ತಾರೆ, ಗ್ರೌಂಡ್ ಇರ್ತದೆ ಈ ಕಡೆ. ನಿಮ್ಗೆ ಅಲ್ಲಿಂದ ಏನು ಕಾಣ್ತದ? ಈ ಎಂಡಷ್ಟೇ ಕಾಣುತ್ತೆ, ಆ ಎಂಡಿಂದ ಕಾಣಲ್ಲ. ಅದನ್ನು ಮೊದಲು ನೋಡ್ಬೋದು ಕರೆಕ್ಟ್ ಇಟ್ಟಾರೋ ಇಲ್ಲ. ಇಲ್ಲಾಂದ್ರೆ ನೀವು ಬಿಫೋರ್ ಹೋಗಿ ನೀವು ಅಡ್ಜಸ್ಟ್ ಮಾಡ್ಕೊಂಡು ನಿಮಗೆ ಎಲ್ಲಿ ಕೂತ್ರೆ ಎಲ್ಲ ಫುಲ್ ಗ್ರೌಂಡ್ ಕಾಣುತ್ತೆ, ರೋಡ್ ಪೂರ ಗ್ರೌಂಡ್. ಅದನ್ನು ನೋಡೋದು ಕೆಲಸ ಮೊದಲೇ ಇದೆ. ಅಲ್ಲಿಂದ ನಿಮಗೆ ಏನು ಬೇಕು ಪ್ರಿಪೇರ್ ಅವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಬರ್ತಾವೆ, ಅದನ್ನು ಹೇಳಿ ಇನ್ನು ಶಾರ್ಟ್ ಆಗಿ ಸಮರಿ ಹೇಳಿ. ಅದು ನಿಮಗೆ ಬೇಕಾಗಿರುವಂಥ ಪೆನ್ಸು, ಕಲರ್ ಪೆನ್ನು, ಯಾವ ಪೆನ್ ಎದಕ್ಕೆ ಯೂಸ್ ಮಾಡಬೇಕು, ಏನೇನು ಸಿಗ್ನಲ್ಸ್ ನೀವು ಯಾವ ಸಿಗ್ನಲ್ಸ್ ಚಿತ್ರಗಳು ಹಾಕಬೇಕು ಅನ್ನೋದು ಡೀಟೇಲಾಗಿ ನೆಕ್ಸ್ಟ್ ಪಾರ್ಟ್. ಅದಾದಮೇಲೆ ನೀವು ಹೋದ್ರಿ ನೋಡಿದ್ರಿ ಎಲ್ಲ ಭೇಟಿಯಾಗಿ ಗ್ರೌಂಡ್ ಭೇಟಿಯಾಗಿ ನಾನು ಎಲ್ಲಿ ಕೂಡಬೇಕು ಅನ್ನೋದು ಜಾಗ ಗೊತ್ತು ಮಾಡಿ. ಇಲ್ಲಿ ನಿಮಗೆಲ್ಲ ಕಂಫರ್ಟಬಲ್ ಇರೋ ಕೂಡಲಿಕ್ಕೆ ಅದು ಇಲ್ಲಿ ನಾಳೆ ಮ್ಯಾಚ್ ಅಂದರೆ ಹಿಂದಿನ ದಿನ ನೀವು ನೈಟ್ ಹೋಗ್ತೀವಿ. ಇವತ್ತು ನಾಳೆ ಅಂಗಡಿ ಎಷ್ಟಾಗಿ ಊಟ ಮಾಡಿರ್ತೀರಿ, ಮ್ಯಾಚ್ ಸ್ಟಾರ್ಟ್ ಆಗಿರ್ತೀವಿ, ಆದಾಗ ನೀವು ಮೋಷನ್ ಮಾಡ್ಬೋದು. ಅದಾಗ ಏನು ಮಾಡಿ ಬಿಟ್ಟು ಹೋಗೋದಿರಲ್ಲ. ಅದಕ್ಕೆ ಲೈಟ್ ಕೊಟ್ಟು ಇಲ್ಲಿ ನೀವು ಕಂಟ್ರೋಲ್ ಮುಂಜಾನೆ ಎಲ್ಲ ವಾಶ್ರೂಮ್ ಕ್ಲೀನ್ ಮಾಡ್ಕೊಂಡು ನಿಮ್ಗೆ ಏನು ಬೇಕಾಗಿದ್ದೆಲ್ಲ ಸಾಮಾನ್ಯ ನೋಡ್ಕೊಂಡು ಫಸ್ಟ್ ಏನು ನಾಮಿನೇಷನ್ ನೀವು ಏನು ಮಾಡ್ತೀರಿ? ನಾಮಿನೇಷನ್ ಫಾರ್ಮ್ ಕೊಡ್ತೀರೋ ನಾವೇ ಎಂಪೈರ್ಸ್ ಯಾವಾಗ ಕೊಡ್ತಾರೆ? ಬಿಫೋರ್ ಒಂದು ತಾಸು ಮೊದಲು ಎಂಪೈರ್ಸ್ ಕೊಡ್ತಾರೆ. ಅವ್ರು ಬಂದ ತಕ್ಷಣ ಯಾವಾಗ ಮ್ಯಾಚ್ ಆಗ್ತದೆ? 9:30 ಮ್ಯಾಚ್ ಸ್ಟಾರ್ಟ್ ಆಗ್ತದೆ ಅಂದ್ರೆ 9:30 9 to 9:30 in between, not earlier than 15 minutes, not more than 30 minutes ಅಂದರೆ about the toss. ಅಷ್ಟರ ಬಿಟ್ವೀನ್ದಾಗ ನೀವೇನು ಮಾಡಬೇಕು? ನಾಮಿನೇಷನ್ ಎರಡು ಕಡೆಯಿಂದ ಫೈಲ್ ಮಾಡಬೇಕು. ನಾಮಿನೇಷನ್ ಫಾರ್ಮ್ ಕೊಟ್ಟು ನೋಡ್ರಪ್ಪ ಇವತ್ತು 11 ಜನ ಯಾರು ಆಡ್ಬೋದು ಬರೀ ಹೂ ಇಸ್ ಕ್ಯಾಪ್ಟನ್, ಹೂ ಇಸ್ ವಿಕೆಟ್ ಕೀಪರ್, ಅದರ ಪ್ರಿಫರೆನ್ಸ್ ಮ್ಯಾನೇಜ್ ಅದನ್ನೆಲ್ಲ ಬರ್ಕೊಂಡು ಸೈನ್ ತಗೊಂಡು ಈ ರೀತಿ UHID ಅಂತ ಆ ನಂಬರ್ನು ಕೂಡ ನಿಮ್ಮ ಆನ್ಲೈನ್ದಾಗ ಕರೆಕ್ಟ್ ಅದನ್ನು ಇವರು ಚೆಕ್ ಮಾಡಿ ಒಂದು ಸಲ ಕ್ರಾಸ್ ಚೆಕಿಂಗ್ ಮಾಡಿಕೊಂಡು ಕ್ಯಾಪ್ಟನ್ಸ್ ಕರ್ಕೊಂಡು ಕೇಳಿ ಎಲ್ಲ ಕರೆಕ್ಟ್ ಆದ ತಕ್ಷಣ ನಾವು ಅಂಪೈರ್ಸ್ ಕೇಳ್ತೀವಿ ನಾಮಿನೇಷನ್ ರೆಡಿ ಆದಮೇಲೆ ಆ ಇದರೊಳಗೆ ನಾಮಿನೇಷನ್ ಪ್ಲೇಯರ್ಸ್ ನೋಡಿ ನೀವು ಲೆಫ್ಟ್ ಹ್ಯಾಂಡ್ ರನ್ನ ರೈಟ್ ಹ್ಯಾಂಡ್ ರನ್ನ ಎಲ್ಲರೂ ಇದನ್ನು ಅಬ್ಸರ್ವ್ ಮಾಡಿರಬೇಕು. ಅದು ನೆಕ್ಸ್ಟ್ ಯಾಕಂದ್ರೆ ಅದು ನೆಕ್ಸ್ಟ್ ಅಂದ್ರೆ ಪ್ಲೇಯರ್ಸ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಯಾರು ಬೌಲಿಂಗ್ ಮಾಡಿರ್ಬೇಕಾದ್ರೆ ಅಂಪೈರ್ ಅಂತೂ ಇದು ಮಾಡ್ತಾರೆ, ಸಿಗ್ನಲ್ ಮಾಡ್ತಾರೆ, ಇದು ಮಾಡ್ತಾರೆ. ಆದರೂ ನಿಮಗೆ ಗೊತ್ತಾಗಿದ್ರೆ ಮಾಡ್ತಾರೆ. ಇಲ್ಲಾಂದ್ರೆ ನೀವು ವೇಟ್ ಮಾಡ್ಬೇಕಾಗ್ತದೆ. ಯಾವ ಹೆಸರು ಬರಿಲ್ಲ ಅಂದರೆ ಯಾರು
ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅಂದರೆ ಈಗೆಲ್ಲ ಅವು ಇದು ಬಂದಾವ ವಾಕಿ ಟಾಕಿ ಬಂದದ ಫಾರ್ ಎಕ್ಸಾಂಪಲ್ ನೀವು ಮೊದಲೇ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಅಂದ್ರೆ ಏನು ಬರೀತೀರಿ ಶಾರ್ಟ್ ಹ್ಯಾಂಡ್ ರೈಟ್ ಆರ್ ಹ್ಯಾಂಡ್ ಅಂದರೆ ಆರ್ ವೇಸ್ಟ್ ಆಗ್ತಿದೆ RH. ನೀವು ಬ್ಯಾಟ್ಸ್ಮನ್ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಇಷ್ಟೆಲ್ಲ ನೀವು ಸ್ಕೋರಿಂಗ್ ಮಾಡಲಿಕ್ಕೆ ಅಷ್ಟು ಜಾಗ ಇದೆ ಅದು ಶಾರ್ಟ್ ಫಾರ್ಮ್ನಾಗ ಏನು ಮಾಡ್ಕೊತೀರಿ ಫಸ್ಟ್ ಆರ್ ಎಚ್ ಈ ರೀತಿ ನೀವು ಸ್ಕೋರಿಂಗ್ ಮಾಡ್ಬೋದು ಲೆಫ್ಟ್ ಹ್ಯಾಂಡೆಡ್ ಎಲ್ ಎಚ್ ಬಿ ಫಸ್ಟ್ letter you can write it as capital letters L and H. English kind of green and red. Right ಅಂದ್ರೆ ಬಲಗೈ ದಾಂಡಿಗ ಅಥವಾ ಎಡಗೈ ದಾಂಡಿಗ ಅದನ್ನು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ನೆಕ್ಸ್ಟ್ ಬೌಲರ್ ಬ್ಯಾಟ್ಸ್ಮನ್ ನೆಕ್ಸ್ಟ್ ಬೌಲರ್ ಅಥವಾ ಫೀಲ್ಡರ್ ಇದನ್ನು ನೋಡಿ ವಿಕೆಟ್ ಕೀಪರ್ ಫಸ್ಟ್ ಲೆಟರ್ W keeper second letter you can write it as ಏನು ಮಾಡ್ಕೊತಾರೆ ಇದು ನಾವು ಹೇಳಿದ್ದೀವಿ ನಾಮಿನೇಷನ್ ಫಾರ್ಮಲ್ ಮೇಲೆ ಇವೆಲ್ಲ ಇದನ್ನೇ ಈಗ ನಾನು ಹೇಳಿದೆ ಕ್ಯಾಪ್ಟನ್ ಯಾರು ಕ್ಯಾಪ್ಟನ್ ಅಂತ ಸಿ ಅಂತ ಹಾಕ್ಬೋದು ವಿಕೆಟ್ ಕೀಪರ್ ಅಂದ್ರೆ ಶಾರ್ಟ್ ಏನು ವಿಕೆಟ್ ಅಥವಾ ವಿಕೆಟ್ W ಆಲ್ಮೋಸ್ಟ್ ನಾವು ಎಲ್ಲ ಮಕ್ಕಳು ಮಹಿಳೆ ಹೌದಾ ಇದು ಎಕ್ಸಾಮ್ ಪರ್ಪಸ್ ಬಂದ್ರೆ ಆಸ್ ಎ ಬ್ರಿಟಿಷ್ ಲ್ಯಾಂಗ್ವೇಜ್ ಹೋಗಿ ನಮ್ಮ ಶಾರ್ಟ್ ಫಾರ್ಮ್ ನಡೆಯಲಿದೆ ವಿಕೆಟ್ ಕೀಪರ್ ವಿಕೆಟ್ ಬರೀ ಇದೊಂದು ಫುಲ್ ವಿಕೆಟ್ ಆಯ್ತು ಮತ್ತೆ ಡಿ ಬಂದಾಗ ಮತ್ತು ವಿಕೆಟ್ ಆಯ್ತು ವಿಕೆಟ್ ತೆಗೆದ್ರೆ ಏನಾಗ್ತದ ವಿಕೆಟ್ ಕೀಪರ್ WKT ಎಂಬ ವಿಕೆಟ್ಸ್ ಆಯ್ತು ಎಸ್ ಹಚ್ಚದ ಅದನ್ನು ಮಾಡ್ಬೋದು ಅಲ್ಲಿಂದ ರೈಟ್ ಆರ್ಮ್ ಫಾಸ್ಟ್ ಬೌಲಿಂಗ್ ಇದು ರಾಜು ಸೌದಾರ್ ಬಂದ ಅದೇ ರೀತಿ ನಾವೇನು ಮಾಡ್ತೀವಿ ಬೌಲರ್ಗಷ್ಟೇ ಬೌಲರ್ ಅಂತ ಹೇಳ್ತಾರೆ ಆ್ಯಂಡ್ ಅಲ್ಲಿ ರೌಂಡ್ ದ ಸಿಕ್ಸ್ ರೈಟ್ ಆರ್ಮ್ ರೌಂಡ್ ದ ಸಿಕ್ಸ್ ಅವ್ರಿಗೆ ಇರ್ತಾರೆ ಬಟ್ ನೀವು ಬಿಫೋರೇ ನೀವು ನಾಮಿನೇಷನ್ ಹಾಕೊಂಡ್ರೆ ನಿಮ್ಮಲ್ಲಿ ಆನ್ಲೈನ್ ಬಂದರೂ ಇದು ಗೊತ್ತಿಲ್ಲ ಇದೆಲ್ಲ ಮೆನ್ಷನ್ ಮಾಡಿ ಇದ್ರೆ ರೈಟ್ ಆರ್ಮ್ ಫಾಸ್ಟ್ ನಿಮ್ಗೆ ಗೊತ್ತೇ ಇರುತ್ತೆ ಹಾಂ ರಾಜು ಸೌದಾರ್ ಈಗ ಫಾಸ್ಟ್ ಬೌಲರ್ ಅದಕ್ಕೇನು ರೈಟ್ ಆರ್ಮ್ ಫಾಸ್ಟ್ RAM. Next, right arm medium RAM. First letter you indicate now. Right arm off break ROP. Right arm leg break RLB. Right arm left arm. ಇಲ್ಲಿ ಇದೆ ಬಂದಿದೆ RAM right arm. LAF left arm fast. ಇದೇ ರೀತಿ SS ಈ ಕೆಲವೊಂದು ಆಮೇಲೆ ನೀವು ಸ್ಟಡಿ ಮಾಡಬಹುದು ಇದರಿಂದ ಟೈಮ್ ಏನಾಗುತ್ತೆ ಬಿಫೋರ್ ದ ಮ್ಯಾಚ್ ಇಬ್ಬರು ಬೇಕಂತ ಹೇಳೋದು ಇಬ್ಬರು ಇದ್ರೆ ರೆಗ್ಯುಲರ್ಲಿ ಅದು ಆಮೇಲೆ ಆಗ್ತದೆ ಇಬ್ಬರು ಸ್ಕೋರರ್ಸ್ ಇಬ್ಬರು ಸ್ಕೋರರ್ಸ್ ಇದ್ರೆ ಯಾಕಂದ್ರೆ ಜನರಲಿ ಎರಡು ಟೀಮ್ ಇರ್ತಾವಲ್ಲ ಇಬ್ಬರು ತಮ್ಮ ಸ್ಕೋರರ್ ಒಬ್ಬರು ಇಟ್ಕೊಂಡಿರ್ತಾರೆ ನಾಮಿನೇಟ್ ಮಾಡೋದು ಜನರಲಿ ಒಂದೇ ಸ್ಕೋರರ್ ಕೊಟ್ಟಿರ್ತಾರೆ ASC ಪ್ರೊವೈಡ್ ಮಾಡೋದು ಒಂದೇ ಸ್ಕೋರ್ ಇಬ್ಬರು ಹೋಗ್ತಾರೆ ಬಿಫೋರ್ ದ ಮ್ಯಾಚ್ ನಾವು ಸ್ಟಾರ್ಟ್ ಮಾಡಿದ್ವಿ ನಿಮಗೆ ಏನು ಮಾಡಬೇಕಪ್ಪ ಅದೇ ಅಸೈನ್ಮೆಂಟ್ ಮಾಡಿದ್ಮೇಲೆ ಏನು ಗೇವ್ ದ ಕ್ಯಾಪ್ಟನ್ಸ್ ಮ್ಯಾನೇಜರ್ಸ್ ಅಂಡ್ ರಿಕ್ವೆಸ್ಟ್ ಫಾರ್ ದ ಫುಲ್ ಲಿಸ್ಟ್ ಆಫ್ ಪ್ಲೇಯರ್ಸ್ ವಿತ್ ದೇರ್ ಬ್ಯಾಟಿಂಗ್ ಸ್ಟೈಲ್ ಅಂಡ್ ಬೌಲಿಂಗ್ ಸ್ಟೈಲ್ ಈಗ ಏನಾಗಿದೆ ಬ್ಯಾಟಿಂಗ್ ಸ್ಟೈಲು ಬೌಲಿಂಗ್ ಸ್ಟೈಲ್ ಕ್ಯಾಪ್ಟನ್ ಹೋದ ತಕ್ಷಣ ನೀವು ಅಪ್ರೋಚ್ ಆಗಿ ಹೂ ಇಸ್ ಕ್ಯಾಪ್ಟನ್ ಆಫ್ ದಿಸ್ ಟೀಮ್ ಹೂ ಇಸ್ ಕ್ಯಾಪ್ಟನ್ ಆಫ್ ದಿಸ್ ಟೀಮ್ ಅಥವಾ ಅವ್ರ ಮ್ಯಾನೇಜರು ಅವ್ರ ಕೋಚು ಯಾರಿಗೆ ಭೇಟಿಯಾಗಿ ಹಾಂ ರಾಜು ಸೌದಾರ್ ಇವರೇನು ಫಾಸ್ಟ್ ಬೌಲರ್ ಅಂತ
ಸ್ಪಿನ್ನರ್ ಯಾರು, ಲೆಫ್ಟ್ ಆರ್ಮ್, ರೈಟ್ ಆರ್ಮ್ ಎಲ್ಲ ಕೇಳ್ಕೊಂಡು ಇಟ್ಕೊಂಡು ನಿಮ್ಗೆ ಮ್ಯಾಚ್ ಡ್ಯೂರಿಂಗ್ ದ ಮ್ಯಾಚ್ ನಿಮ್ಗೆ ಈಸಿ ಆಗ್ತದೆ, ಭಾಳ ಹೆಲ್ಪ್ಫುಲ್ ಆಗ್ತದೆ. ನೀವು ಕೇಳೋದೇ ಅಲ್ಲಿಂದ ನಾಮಿನೇಷನ್ ಆಗಿದೆ. ನಾಮಿನೇಷನ್ ಆದ್ಮೇಲೆ ನೀವು ಸರ್ ನಾಮಿನೇಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ನೀವು ಹೋದ್ರು ಅಂಪೈರ್ಸ್ ಕೇಳ್ತದೆ, ಅಂಪೈರ್ಸ್ ಕೇಳ್ತಾರೆ ನೋಡಪ್ಪ ನಾವು ಬಸ್ಸಿಗೆ ಹೋಗ್ಬೇಕು, ನಾಮಿನೇಷನ್ ಆಗಿದೆ ಅಂತ ಕೇಳ್ತಾರೆ. ಓಕೆ ಅಂತಂದ್ರೆ ನಾವು ಒಂದು ಸಲ ನೋಡ್ತೀವಿ, ಓಕೆ ನಾವು ಬಸ್ಸಿಗೆ ಹೋಗ್ಬೇಕು. ಬಸ್ಸಿಗೆ ಹೋಗಿ ಬಂದ ತಕ್ಷಣ ಫಸ್ಟ್ ನಮಗೆ ನಾವು ಯಾರಿಗೆ ಹೇಳ್ತೀವಿ, each team KCC won the toss and elected to bat or bowler. ಆ ಹೇಳಿದ್ದನ್ನು ನೀವು ನೋಟ್ ಮಾಡ್ಬೋದು. ಅಥವಾ ಗ್ಯಾಲಕ್ಸಿ won the toss and elected to field ಅಂತ, ಅದನ್ನು ನೀವು ಏನು ಮಾಡ್ಕೋಬೇಕು, ಈ ಇನ್ನಿಂಗ್ಸ್ ಯಾರು ಸ್ಟಾರ್ಟ್ ಮಾಡ್ಕೋಬೇಕಲ್ಲ ನಿಮಗೆ ಈಸಿ ಆಗಿದೆ ಆನ್ಲೈನ್. ಅದನ್ನು ಮುಗಿಸಿದ ತಕ್ಷಣ ಅಂಪೈರ್ ಬಳಿ ಮೊದಲೇ ನೀವು ಕನ್ಸಲ್ಟ್ ಮಾಡಬೇಕು. ಏನು ಕನ್ಸಲ್ಟ್ ಮಾಡಬೇಕು? Any obstruction in between the ground, inside the boundary line. ಒಂದು ಗಿಡ ಇರ್ತದೆ, ಒಂದು ಬುಷಸ್ ಇರ್ತದೆ, ಒಂದು ಕಬ್ಬ Playing area ಇರ್ತದೆ, boundary line ಹಾಕಿ. ಈಗ ಭಾಳ ಅಬ್ಸ್ಟ್ರಕ್ಷನ್ ಅವೇನು, ಈಗ ನಿಮ್ಮ ಗ್ರೌಂಡಲ್ಲಿ ಏನಾದ್ರು ಫುಟ್ಬಾಲ್ ಕೋರ್ಸ್ ಸರ್ ಅದು ಬಡಿತಂದ್ರೆ ನೀವು ಏನು ಅಂತ ಹೇಳಿ ಮೊದಲೇ ಅಂಪೈರ್ಸ್ ಕೇಳಿ ಏನು ಹೇಳಿರಿ, ಅದಕ್ಕೆ ಬೌಂಡ್ ಆಗಿ ಅದಕ್ಕೆ ಬೌಂಡ್ ಅಂದರೆ ಅದು ಬಡದು ಹೋಯ್ತು ಅಂದ್ರೆ ಏನಾಗ್ತದೆ, ಬೌಂಡ್ರಿ ಹೋಗ್ತದೆ ಬೌಂಡ್ರಿ, ಅಥವಾ ಅದು ಬೌಂಡ್ ಆಗಿ ನೀವು ಹೊರಗೆ ಡೈರೆಕ್ಟ್ ಬ್ಯಾಟ್ಸ್ಮನ್ ಇಲ್ಲಿ ಹೊಡೆದ ಆ ಬೌಲಿಂಗ್ ಬಡಿದು ಡೈರೆಕ್ಟ್ ಹೊರಗೆ ಏನಂತ ಕೊಡ್ತೀರಿ ಸರ್ ನೀವು ಹೇಳ್ಕೊಂಡಿರಿ, ಅವಾಗ ಹೇಳ್ತೀವಿ ಇಟ್ ಬಿಕಮ್ಸ್ ಬೌಂಡ್ರಿ ಅಂತ ಹೇಳಿ, ಬೌಲಿಂಗ್ ಪ್ಲೇಯರ್ ಅಂತ ಹೇಳಿ. ಅದು ಬಡಿದ ತಕ್ಷಣ ಅದು ನಲ್ಕೆ ಬಡಿದಿಲ್ಲ, ಅದು ಸೀದಾ ಹೊರಗೋಗೋದಿಲ್ಲ, ಸಿಕ್ಸ್ ಆಗಲಿ ಅಂತ ಹೇಳಿ ಅನ್ಬೋದಲ್ಲ. ನಾವು ಒಂದು ಸಿಗ್ನಲ್ ಕೊಟ್ಟಿರ್ತೀವಿ, ನೀವು ಒಂದು ಕೊಟ್ಟಿರ್ತೀವಿ, ಅದಕ್ಕೆ ಮೊದಲೇ ಅಪ್ರೋಚ್ಮೆಂಟ್ ಏನಾರೇ ಒಂದು ತೊಂದರೆಗಳಿರ್ಬೋದು, ಹೋಲ್ಸ್ ಇರ್ತಾವ, ಬುಷಸ್ ಗಂಟಿಗಳು ಇರ್ತಾವೆ, ಹುತ್ತು ಇರ್ತದೆ, ಆಮೇಲೆ ಹುತ್ತು ಇರ್ಬೋದು, ನಿರ್ವಿ ಹುತ್ತುಗಳು ಇರ್ಬೋದು, ಅಂಥವು ಏನೇ ಇದ್ರು ಮೊದಲೇ ನಾವು ಸಿಂಕ್ರೈಸ್ ಮಾಡ್ಕೊಂಡಿರ್ಬೋದು. ಯಾರು ನೀವು ಅಫಿಷಿಯಲ್ ನೀವು ಕೂತ್ ಕೆಲಸ ಮಾಡ್ತಿರ್ತೀರಿ, ನಾವು ಗ್ರೌಂಡ್ ಏನಿಲ್ಲ ಅದನ್ನು ಮೊದಲು ಅದಾದ್ಮೇಲೆ ಟೈಮ್ ಅಂತ ನೀವೇನು ಹಾಕ್ತಿದ್ದೀರಿ, ವಿಕೆಟ್ ತಪ್ಪಾಗೋದು permanent obstruction in the nadu inside the ground, bounce ಆಗಿದ್ದು whether the catch is allowed or not becomes dead. Catch ಇಲ್ಲ, catch is allowed or not, ಅದು bounce ಆಗಿ ಅದಕ್ಕೆ ಹತ್ತು ಡೈರೆಕ್ಟ್ ಹೊಡೆದಿದ್ದು ಶಾಟ್ ಬೌಲಿಂಗ್ ಹತ್ತು ಅಲ್ಲಿ ಅದು ಕ್ಯಾಚ್ ಹಿಡಿದಿಲ್ಲ, ಕ್ಯಾಚ್ ಹೊಡೆದ ದೇ ಆರ್ ಫಾರ್ ದಿ ಕ್ಯಾಚ್. ಅದು ಮೊದಲು ಡಿಸೈಡ್ ಮಾಡಬೇಕು ವೆದರ್ ದಿ ಬಾಲ್ ನಾವು ಏನು ಮಾತಾಡ್ಕೊಂಡಿರ್ತೀವಿ ಆಫ್ಟರ್ ಬಿಫೋರ್ ಟಾಸ್ ನಾವು ಅಲ್ಲಿ ಮಾತಾಡ್ಕೊಂಡಿರ್ತೀವಿ, ಅದನ್ನೇ ನಾವು ವಾಕಿಂಗ್ ಔಟ್ ಮುಂಚೆ ನಾವು ಸ್ಕೋರರ್ ಮುಂದೆ ಹೇಳಬೇಕು. ನಾವು 3 ಜನ ಒಂದೇ ಇರಬೇಕು, ಯಾರೇ ಯಾಕಂದ್ರೆ ನಾವು ಒಳಗೆ ಕೋಚ್ ನಿಮ್ಗೆ ತಿಳಿತಿರ್ತಾರೆ, ಸರ್ ಹಿಂಗಾಯ್ತಲ್ಲ ಸರ್, ನೀವು ರೋಗ್ ಮಾಡ್ತಿರ್ತಾರೋ ನಿಮ್ಮ ಕಡೆ ಏನ್ರಿ ನಿಮ್ಮ ಕಡೆ ರೋಗ್ ಬರಲಿ, ಇಲ್ಲಾಂದ್ರೆ ನಮ್ಮದು ರೋಗ್ ಅಂತ ತೋರಿಸ್ಲಿಕ್ಕೆ ಏನಾದ್ರೆ ನೀವು ರೋಗ್ ಮಾಡ್ತಾರೆ. ಅದಕ್ಕೆ ನೀವೇನು ಮಾಡಬೇಕು, ನಾವು 3 ಜನ ಸಿಂಕ್ರಸ್ ಆಗಿ ಬಂದಿರ್ಬೇಕು. 3 ಮಂದಿ ಒಂದು ಟೀಮ್ ಮ್ಯಾಚ್ ಆಡೋದ್ರ ಸಲುವಾಗಿ ಅದು ಒಂದು ಟೀಮ್, 2 ಅಂಪೈರ್ಸ್ and 1 ಸ್ಕೋರರ್. ನಿಮಗೂ ಟೀಮ್ ಹೆಸರು ಅಂಪೈರ್ಸ್ ಮತ್ತು ಸ್ಕೋರರ್ಸ್, ಬಟ್ ನಾವು ಬೋತ್ ಬಿಕಮ್ಸ್ ಅಫಿಷಿಯಲ್ ಆಫ್ ದಟ್ ಮ್ಯಾಚ್. ಅದಾಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಏನು, ಅಗ್ರಿಮೆಂಟ್ ಆಬ್ಸ್ಟ್ರಕ್ಷನ್ ವಿದಿನ್ ದ ಬೌಂಡರಿ, ಅಗ್ರಿಮೆಂಟ್ ಪರ್ಟೈನಿಂಗ್ ಟು ಸಿಂಕ್ರೈಸಿಂಗ್ ದ ಬಾಲ್ಸ್. ಈಗ ನಾನು ಎಕ್ಸಾಂಪಲ್ ನೀವೇನು ಮಾಡ್ತೀವಿ, ನಾವು ಹೋದಿವಿ 5:30 ಅಂತ ನಾವು 5 ನಿಮಿಷ ಮುಂದೆ ಹೋಗ್ತೀವಿ, 9:25 ನಾವು ವಾಕಿಂಗ್ ಆಗ್ತೀವಿ, ಬಟ್ ನಮ್ಮ ಇನ್ನೊಂದು 9:25 ನೀವೇನು ಮಾಡಿರ್ತೀರಿ, ನಿಮ್ಮ ರೆಡಿ ಆದ 9:35 ಸಿಂಕ್ರನೈಸ್ ಮಾಡಬೇಕು. ಏನಾಗಿರ್ತದೆ, ಹೋಗುವಾಗ ಒಂದ್ಸಲ ಇನ್ನ ಏನು ಹೇಳ್ತೀರಿ ಸರ್ ಬಂದಿದ್ದು ಹೋರೆ ಮಜಾಕ್ ಮಾಡೋದು ಅದು ನಮ್ಮಲ್ಲಿ ಕಾಮನ್ ಆಗಿ, ಬಟ್ ನಾವು 3 ಜನ ಗಡಿಯಾಗಿ ಒಂದು ಕಡೆ ಇಟ್ಕೊಂಡು ಸೆಟ್ ಮಾಡ್ಕೊಂಡು ಹೋಗ್ಕೊಂಡು ನೀವು ನಮ್ಮ ಗಡಿಯಾಗಿ ನೋಡ್ರಿ ಅಂದಾಗ ಏನಾಗ್ತದೆ, ನೀವೇನು ಮಾಡ್ತೀರಿ, ಬಸವರಾಜ್ ಕೋಸಿ ಓಪನಿಂಗ್ ಹೋದ, ಅವ್ನು ಫಸ್ಟ್ 3 ಬಾಲ್ಸ್ ಔಟ್ ಆಗ್ತದೆ. ಅವ್ರಿಗೆ ಗಡಿಯಾಗಿ ನಾನು ಏನು ಹೇಳಿದೆ, ನಾವು 9:30 ಫಸ್ಟ್ ಬಾಲ್ ಬೇಕು, ಮುಂದಿನ ಭಾಳ 3 ಬಾಲ್ಸ್ ಅಂದರೆ 2 ನಿಮಿಷ 4 ನಿಮಿಷ ಓವರ್ ಹೋಗ್ತದೆ,
3 ಬಾಲ್ ಆಗಿದ್ರೆ 2 ನಿಮಿಷ. ನಾವೇನು ಹೇಳ್ತೀವಿ ಫಸ್ಟ್ ವಿಕೆಟ್ 9:32 ನಂಬರ್ ಇದೆ. ನೀವೇನು ಮಾಡ್ತೀರಿ ನಿಮಗೆ 9:35 ಪ್ಲಸ್ 2 9:37 ಆಗಿದೆ. ನೀವು ಹಾಕೋತೀರಿ 9:37. ಇದು ಎಂಡ್ ಆಫ್ ಮ್ಯಾಚ್ನಾಗ ಒಂದು ಕ್ರೂಷಿಯಲ್ ಮ್ಯಾಚ್ ಬಂದಿತ್ತು ಸರ್, ಅವ್ರಿಗೆ 20 ರನ್ಸ್ ಬೇಕಾಗಿರೋ ಆಡಬೇಕು ಅಂತ ಟೈಮಿಂಗ್ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ ನಮ್ದು ಒಂದು ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜ್ ಮಾಡ್ತಾರೆ ಕೋಚ್ ಭಾಳ ಹುಷಾರಿರ್ತಾರೆ. ನಾವೆಷ್ಟು ನಮ್ಮ ರಂಗೋಲಿ ಕುತ್ಕೊಂಡು ಅದನ್ನ ಕೇಳಿ ಹೇ ಸರ್ ಅವ್ರು ಪೆನಾಲ್ಟಿ ಕೊಡ್ಬೇಕು ಸರ್, ಪೆನಾಲ್ಟಿ ಕೊಡ್ರಿ ಅಂದಾಗ ನಾವು ನಮ್ಮ ಟೀಮ್ ಅಂತ ಹೊಡಿತದೆ, ಇಲ್ಲ ನಮ್ದು ಇದು ಅದ ಇದು ಅದ. ಯಾಕಂದ್ರೆ ನೀವು ಹೊರಗುತ್ತಿರ್ತೀವಿ ಮಾತಾಡ್ತಿರ್ತೀವಿ ಹೇಳಿರ್ತಾರೆ. ಅವಾಗ ಏನಾಗ್ತದೆ ಸರ್ ನೋಡ್ರಿ ಆನ್ಲೈನ್ ಸ್ಟೋರಿನ ಟೈಮಿಂಗ್ ನೀವೇನು ಹೇಳ್ತೀರಿ ನೋಡ್ರಿ ಅಂತಂದ್ರೆ ಮತ್ತೆ ವ್ಯಾಂಡಲೈಸ್ ಹಂಗೆ ಈ ಕ್ವಶನ್ ಮಾಡ್ಬೋದು. ಮ್ಯಾಚ್ ಮೊದಲು ನೀವು 3 ಜನ ಅಂದ್ರೆ ಇಬ್ಬರು ಅಂಪೈರ್ಸ್ ಸ್ಕೋರರ್ಸ್ ನೀವು ಏನು ಮಾಡ್ತೀರಿ ಇಂಪಾರ್ಟೆಂಟ್ ಏನು ಸ್ಟೆಪ್ ಬಿಫೋರ್ before umpires walking to the playing ground, he will synchronize. You all the three should synchronize their watch. ಯಾಕಂದ್ರೆ ಇದ್ರ ಮೇಲೆ ಪೂರ್ತಿ ಡಿಪೆಂಡ್ ಆಗ್ತದೆ. ಫುಲ್ ಹೋಲ್ ಸ್ಟೋರಿ ಪೂರ್ತಿ ಡಿಪೆಂಡ್ ಆಗ್ತದೆ. ಮೂರಿಗೆ ಸಿಂಕ್ರನೈಸ್ ಮಾಡೋದು ಇಂಪಾರ್ಟೆಂಟ್. ಫಸ್ಟ್ ಪ್ಲೇಯರ್ಸ್ ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋದು, ಪ್ಲೇಯರ್ಸ್ ನಾಮಿನೇಷನ್ ಚೆಕ್ ಮಾಡೋದು, ಆಮೇಲೆ ನಿಮ್ಮ ಪೊಸಿಷನ್ ಎಲ್ಲದ ಸರಿಯಾಗಿ ಕೂತಿರಲಿಲ್ಲ ಅದರಿಂದ ಇವ್ರ ಸಂಗಾತ ಅಂಪೈರ್ ಸಂಗಾತ ವಾಚ್ ಸಿಂಕ್ರನೈಸ್ ರೈಟ್. ಅದು ಆದ್ಮೇಲೆ ಅಂಪೈರ್ ಮುಂಚೆ ನಿಮ್ಮ ಪೊಸಿಷನ್ ಕರೆಕ್ಟ್ ನಾನು ಹೇಳಿದೆ ಆಗಲಿ ಒಂದು ಕಡೆ ಎಲ್ಲೋ ಮುಡಿ ಯೂಸ್ ಮಾಡ್ತೀನಿ ಅಂತ ನೀವು ಪೂರ ಗ್ರೌಂಡ್ ವ್ಯೂ ಪೂರ ಕಾಣಬೇಕು. ಮೋರ್ ದ ಬೌಂಡ್ರೀಸ್ ಡಿಸೈನ್ ಮಾಡಬೇಕು. ಯಾಕಂದ್ರೆ ಯು ಕ್ಯಾನ್ ಆಲ್ಸೋ ಹೆಲ್ಪ್ ಅಸ್. ಇವತ್ತು ನಾವು ಏನು ಮಾಡ್ತೀವಿ ರೂಲ್ ಏನು ಹೇಳ್ತದೆ ಹೊರಗಿನವ್ರಿಗೆ ಯಾರು ಕೇಳಬೇಡಿ. ದ ಸ್ಪಿರಿಟ್ ಆಫ್ ಗೇಮ್ ಇಲ್ಲ ಫೀಲ್ಡರ್ ಏನು ಹೇಳ್ತಾರೆ ಅದನ್ನೇ ಫೈನಲ್ ಗೆದಿಲಾಕ 6 ವಿಕೆಟ್ 7 ವಿಕೆಟ್ ಅದು ಬೌಂಡ್ರಿಗೆ ಒಳಗೆ ಬೌಂಡ್ ಆಗಿರೋದು ಅಥವಾ ಬೌಂಡ್ರಿ ಲೈನ್ ಮೇಲೆ ಬೌಂಡ್ ಆಗಿರೋದು ಅಥವಾ ಹೊರಗೆ ಗೊತ್ತಿಲ್ಲ. ಯು ಕ್ಯಾನಾಟ್ ಸಿ ವಿತ್ ನೆಕೆಡ್ ಐಸ್. ಬರೀ ಗಣಿತದಿಂದ ನಾವು ದೂರ ಇರ್ತೀವಿ. ನಮ್ಮ ಪೊಸಿಷನ್ಗಿಂತ ಬೇರೆ ಆಗಿಲ್ಲ. ನಾನು ಲೆಗ್ ಸೈಡ್ ನಿಂತಿರ್ತೀನಿ, ನಾನು ಸ್ಟ್ರೈಕರ್ ಅಂಪವರು ಅವ್ರು ಅಲ್ಲಿ ನಿಂತಿರ್ತಾರೆ. ಅವ್ರಿಗೆ ದೂರ ಆಗ್ತದೆ. ನನಗೆ ಏನಾಗ್ತದೆ ಐ ಕ್ಯಾನ್ ಹೆಲ್ಪ್. ಬಟ್ ನಮ್ಮ ಇಬ್ಬರು ವಿಷನ್ ಆ ಲೆವೆಲ್ ಬಿತ್ತಂದ್ರೆ ಏನು ಮಾಡ್ತೀವಿ ಥರ್ಡ್ ಟೈಮ್ ಅಲ್ಲಿ ನಾವೇನು ಮಾಡ್ತೀವಿ ಹೊರಗಿನ ಹೇಳ್ತಾರೆ ಅವ್ರು 6 ಅಂತ ಹೇಳ್ತಾರೆ. ಬೇಕಾದ್ರೆ ಅವ್ರ ಟೀಮಿಗೆ ಬೇಕಾದ್ರೆ ಅವ್ರು 6 ಅದರಿ ಅಂತ. ಅದಕ್ಕೆ ಆ ಕ್ವಶನ್ದಾಗ ಅವ್ರು ಹೇಳಿದ್ದು ತಪ್ಪು. ಬಟ್ ಇವತ್ತು ನಾವು ವಾಕ್ಯ ಯೂಸ್ ಮಾಡಿ ನೀವು ಮೇಲಿನ ವ್ಯೂನ ನೋಡ್ತಿರ್ತೀವಿ. ಯು ಕ್ಯಾನ್ ಸಿ ಎವ್ರಿಥಿಂಗ್ ಕೆಳಗೆ ನೋಡ್ಬೋದು. ನೀವು ನಮ್ಗೆ ಎಕ್ನಾಲೇಜ್ ಮಾಡಬೇಕು. ಹೇಳಿ ನಾವು ಇಬ್ಬರು ಇವ್ರು ಕೇಳ್ತಾರೆ ಹೆಲ್ಪ್ ಮಾಡಿ. ಸಿ ಯು ಕ್ಯಾನ್ ಬಿ ನಮ್ಮ ವಿಷನ್ದಾಗ ಡಬ್ ಫುಲ್ ಇತ್ತು ಅಂತ ಸಕ್ ಮೇಲೆ ಓಕೆ ಇತ್ತು ಅಂತ ಹೇಳಿ ಇಲ್ಲ ಸರ್ ಐ ಆಮ್ ಶ್ಯೂರ್ ಎಕ್ಸಾಮ್ ಹೋಗಿ ಅಂದಾಗ ನಮಗೆ ಏನಾಗ್ತದೆ ಫೀಲ್ಡರ್ ಏನು ಮಾಡ್ತಾರೆ ಬೌಂಡ್ರಿ ಅಂತ ಹೇಳ್ತಾರೆ 6 ಅಂತ ಎದ್ದು ಹೇಳೋದು ಆ ಟೈಮ್ನಾಗ ಯು ಕ್ಯಾನ್ ಹೆಲ್ಪ್ ದ ಅದರ್ ಅಫಿಷಿಯಲ್ಸ್ ಆ ಕೆಲಸವನ್ನು ಮಾಡಬಹುದು. ನೆಕ್ಸ್ಟ್ ಓಕೆ ಇದು ಬಿಫೋರ್ ದ ಮ್ಯಾಚ್. ಮ್ಯಾಚ್ ಶುರು ಆಗಕ್ಕಿಂತ ಮುಂಚೆ ಮಾಡುವಂಥ ಕೆಲಸಗಳು ಏನು ನೀವೆಲ್ಲ ಪ್ರಿಪೇರ್ ಇರಬೇಕು. ಏನೇನು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಯಾವ ಟೈಮು ಕಲರ್ ಟೈಮು ಅದು ಪ್ಲಸ್ ಲೀನಿಯರ್ ಮೆಥಡು ನೆಕ್ಸ್ಟ್ ಇದು ಸರಿಯಾಗಿ ನೆನಪಿಟ್ಕೊಂಡ್ಬಿಡಿ. ಕ್ವಶನ್ ಬರೋದೇ ಇದೆ. ಬಿಫೋರ್ ದ ಮ್ಯಾಚ್ ವಾಟ್ ಆರ್ ದಿ ಡ್ಯೂಟೀಸ್ ಆಫ್ ಸ್ಕೋರ್? ಬಿಫೋರ್ ದ ಮ್ಯಾಚ್, ಡ್ಯೂರಿಂಗ್ ದ ಮ್ಯಾಚ್, ಸ್ಕೋರ್, ಪೋಸ್ಟ್ ಮ್ಯಾಚ್. ಇವು ಇದನ್ನ ಪ್ರಶ್ನೆಗಳು ಬರ್ತಾವೆ ರೈಟಿಂಗ್ ಬರೆದಿರ್ತಾರೆ ಏನೇನು ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಡ್ಯೂರಿಂಗ್ ದ ಮ್ಯಾಚ್ ಶುರು ಆಯ್ತು ಆಮೇಲೆ ನಿಮ್ಮ ಕೆಲಸ ಇದೆ ಕಾನ್ಸಂಟ್ರೇಟ್ ಅಂಡ್ ವಾಟ್ ದ ಮ್ಯಾಚ್ ಕೇರ್ಫುಲಿ. ನೆವರ್ ಮಿಸ್ ದ ಆಕ್ಷನ್ ಆಫ್ ಎನಿ ಬಾಲ್. ನಡೆಯಪ್ಪ ಅವ್ರು ಸಿಗ್ನಲ್ ಕೊಟ್ಟಾಗಷ್ಟೇ ನಮ್ಮ ಡ್ಯೂಟಿ ಅದ, ಫೋನ್ ಕೊಟ್ಟಾಗಷ್ಟೇ ಫೋನ್ ಆಗ್ತದೆ ಅಂತೇಳಿ ಏನೋ ಫೋನ್ ಮಾಡ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ ಯೂಟ್ಯೂಬ್ ನೋಡ್ಕೊಳ್ತಾರೆ ಈ ಜನ ಕೇಳ್ತಾರೆ. ಒಂದು ಬಾಲ್ ಕೂಡ ನೀವು ಮಿಸ್ ಮಾಡಿ ನೀವು ಕೂಡ ಮ್ಯಾಚ್ ನೀವು ಅಲ್ಲೇ ಏಕಾಗ್ರತೆಯಿಂದ ಆ ಬಾಲ್ ಆದರೂ ಇಲ್ಲ ನಾವು ಮಿಸ್ಔಟ್ ಮಾಡ್ಬೋದು. ಅಂಪೈರ್ಸಿಗೆ ಒಂದೇನೋ ನೋಡ್ಬೋದು ಇಂಟರ್ಫರೆನ್ಸ್ ಆ ಇಂಟರ್ಫರೆನ್ಸ್ ಬಾಲ್ ಮಿಸ್ ಮ್ಯಾಚ್ ಆ ಟೈಮ್ನಾಗ ನೀವು ಯಾಕಂದ್ರೆ ನೀವು ಆನ್ಲೈನ್
ಇವತ್ತು ನಾಳೆ ಇವತ್ತು ಕ್ರಿಕೆಟ್ ಟೀಮ್ ಏನು ದಂಡೆ ಇರ್ತದೆ. ನಮ್ಮಲ್ಲಿ ನೀವು ಓಡಿಸ್ಬರೋದು 4 ಸ್ಕೋರ್ 4 ಇನ್ನಿಂಗ್ ಕೋಚ್ಗಳು ಎಲ್ಲ ರೆಡಿ ಅವ್ರು ಫೋನ್ ಮಾಡಿದ್ರೆ ಅವ್ರು ಬೈತಾನೆ ಇರ್ತಾರೆ. ನೀರೋ ಮಿಸ್ ಮಾಡಿದ್ರೆ ಅವ್ರು ನಾವು ಬೇಡ ನಮ್ಮ ಕೆರಿಯರ್ನ ನಾವು ಕಲಿತು. ಅದಕ್ಕೆ ನೀವು ಯಾವುದೋ ಒಂದು ಮಿಸ್ ಮಾಡಬೇಕು. ಅಲ್ಲಿ ಯಾವುದೇ ಅಂಪೈರ್ ಏನೇ ಸಿಗ್ನಲ್ ಮಾಡಿ ಅದಕ್ಕೆ ನೀವು ಎಕ್ನಾಲೇಜ್ಮೆಂಟ್ ಕೊಡೋದು ಇಂಪಾರ್ಟೆಂಟ್. ಎಕ್ನಾಲೇಜ್ಮೆಂಟ್ ನೀವು ಮತ್ತೆ ಸ್ಟಿಕ್ ಜೆಟ್ ಆಗಿದ್ದೀವಿ ಒಂದು ಕಡೆಗೆ ಖರ್ಚು ನೀವು ಯಾವ ಖುಷಿ ಇರ್ತೀವಿ ಆ ಖರ್ಚಿಗೆ ಬಂದು ಸಿಗ್ನಲ್ ಕೊಟ್ಟರು ಶೋ ಯುವರ್ ಎಕ್ನಾಲೇಜ್ಮೆಂಟ್ ಅಂದ್ರೆ ನಮ್ಗೆ ಏನಾಗ್ತದೆ ನಾನು ಮೊಬೈಲ್ ಹೇಳಿದೆ ಔಟ್ ಆಗ್ಯಾರಪ್ಪ ಬೌಂಡ್ರಿ ಔಟ್ ಆಗಿದೆ ಅಂದ್ಕೂಡಲೇ ಇಲ್ಲ ಅಂತ ನೀವು ಎಕ್ನಾಲೇಜ್ಮೆಂಟ್ ಅಂದ್ರೆ ನಾವು ಅಷ್ಟೇ ವಿಚಾರಬೇಕಾಗ್ತದೆ ಬಾಲ್ ಟೈಮು ವೇಸ್ಟ್. ಎಕ್ನಾಲೇಜ್ಮೆಂಟ್ ಮಾಡಲಿಕ್ಕೆ ಮಾತ್ರ ನಾವು ಯಾವುದೇ ಖರ್ಚಿದ್ರು ಅದಕ್ಕೆ ಶೋ ರೆಡ್ ಗ್ರೀನ್ ಮಾಡ್ತಾರೆ. ಡಾರ್ಕ್ ಕಲರ್ ಏನಂದ್ರೆ ನಾವು ದೂರಿನ ಬಿಸಿ ಕಾಣಿಸ್ತಾರೆ ಮಾಡ್ತಾರೆ. ಫಂಡಮೆಂಟಲ್ ರೈಟ್ ಇಲ್ಲ ಅಂದ್ರೆ ಡ್ಯೂಟಿ ರೈಟ್ ಅಂಪೈರ್ ಸಿಗ್ನಲ್ ರೆಸಿಪ್ರೋಕೇಟ್ ದಟ್ ಈಸ್ ಸಿಗ್ನಲ್ ಮಾಡೋದು ಎಕ್ನಾಲೇಜ್ ಮಾಡೋದು ನಿಮ್ದು ಫಸ್ಟ್ ಕೆಲಸ. ಇನ್ನೊಂದು ಕೆಲಸ ನೆಕ್ಸ್ಟ್ ಮೊದಲಿಗೆ ಹೇಳಿದ್ರೆ ಅದು ಇಂಪಾರ್ಟೆಂಟ್ ಕೆಲಸ. ನೆಕ್ಸ್ಟ್ ಏನು ರಿಕಾರ್ಡ್ ದ ಎಂಟ್ರೀಸ್. ರಿಕಾರ್ಡ್ ದ ಎಂಟ್ರೀಸ್ ಏನಾಗ್ತದೆ ಮಿಸ್ಟೇಕ್ ಹೊಡೆದ ಫಿಲ್ಟರ್ ಮಾಡಿ ಸ್ಲೋ ಬರ್ತಿರ್ತಾರೆ ಓದ್ತಾರೆ ಮಧ್ಯಾಹ್ನ ಅಂತ ಅಡ್ವಾನ್ಸ್ ನೀವು ಏನು ಮಾಡ್ತೀರಿ ಇನ್ ಕೇಸ್ ಅದು ಒಂದು ರನ್ ಬೋಲ್ಡ್ನ ಬ್ಯಾಟ್ಸ್ಮನ್ ಹೊರಗಿಂದ ಫೋನ್ ಮಾಡಿದ್ರೆ ಓವರ್ ಕೂಡ ಇಟ್ ಗೋಸ್ ಟು ದಿ ಬೌಂಡ್ರಿ ದೆನ್ ಇಟ್ ಬಿಕಮ್ಸ್ 5 runs. ನೀವು ಆಲ್ರೆಡಿ ರೆಕಾರ್ಡ್ ಮಾಡಿ ಒಂದೇ ರನ್ ಮಾಡಿ ಹಂಗೆ ಮಾಡಬೇಕು. ಅದನ್ನ ಇಲ್ಲಿ ಹೇಳ್ತಾರೆ ಏನು ಹೇಳ್ತಾರೆ ರಿಕಾರ್ಡ್ ದ ಎಂಟ್ರಿ ಓನ್ಲಿ ಆಫ್ಟರ್ ದ ಬಾಲ್ ಈಸ್ ಡೆಡ್. ಬಾಲ್ ಯಾವಾಗ ಡೆಡ್ ಆಯ್ತು ನಾನು ಹೇಳಿದೆ ಸಿಂಗಲ್ ರನ್ ಹೊಡೆದು ಅವ್ನು ಫೀಲ್ಡರ್ ಓಡಾಕಿಲ್ಲ ಬಿಡೋ ಅಂತೇಳಿ ಓಡೋದು ಓಡಲ್ಲ ಅಂತೇಳಿ ನಾವು ಹಿಡಿದ ತಕ್ಷಣ ಕೀಪರ್ ಪ್ರೊಟೆಕ್ಟ್ ಮಾಡ್ತಾನೆ. ಬೈ ಚಾನ್ಸ್ ಕೀಪರ್ಲಿ ರಿಲೀಸ್ ಆಗಿ ಇಟ್ ಗೋಸ್ ಟು ದ ಬೌಂಡ್ರಿ. ಯಾವಾಗ ಬಾಲ್ ಬಿಕಮ್ಸ್ ಡೆಡ್ ಯಾವಾಗ ಬೌಂಡ್ರಿ ಹೊರ ಬಂದ ತಕ್ಷಣ ಇಟ್ ಬಿಕಮ್ಸ್ ಅವಾಗ ನಿಮ್ಗೆ ಏನು ಬಂತು ಅವ್ರೇನು ಮೊದಲು ಓಡಿದ್ರು ಪ್ಲಸ್ ಅವಾಗ ಏನು ಹಾಕ್ತೀರಿ ಅವಾಗ 5 runs ಬಿಫೋರ್ ದ್ಯಾಟ್ ಹಾಕೋದು. ಯಾವಾಗ ಬಾಲ್ ಡೆಡ್ ಆದಮೇಲೆ ನೀವು ಸ್ಕೋರ್ ಮಾಡೋದು ಆಯ್ತು ಬೌಂಡ್ರಿ ಆ ಬೌಂಡ್ರಿಗಿಂತ ಮುಂಚೆನೇ ಇವರು ಮಿಸ್ಟೇಕ್ ಏನೂ ಆಯ್ತಪ್ಪ ಇವ್ರು ನೋಡಿರಲ್ಲ ಇವ್ರು ಒಂದು ಹೊಡೆದ ಹಿಟ್ ಆಯ್ತು 6 ಆಯ್ತು. ಪಾರ್ಟ್ನರ್ ನೋಡಿರಲ್ಲ ಪಾರ್ಟ್ನರ್ ಏನು ಮಾಡಿರ್ತಾನೆ ಮೊಬೈಲ್ ಬಿಟ್ಟಿರ್ತಾನೆ. ಯಾಕೆ ಫೀಲ್ಡರ್ ರೆಸ್ಟ್ರಿಕ್ಷನ್ ಕಮ್ಮ ಇಲ್ಲಿ ಪಾಸ್ ಆಗಿರ್ತದೆ ಬಟ್ ಏನಾಗಿರ್ತದೆ ಫಸ್ಟ್ ನೀವು ನೋಡಿ ಮೊಬೈಲ್ ಕೊಟ್ಟಮೇಲೆ 6 ಕೊಡಬೇಕಾಗಿತ್ತು. ಆ ಟೈಮ್ ಚಾನ್ಸಸ್ ಇರ್ತದೆ ನೀವು ಹಾಕಿರ್ತೀರಿ ಮೊಬೈಲ್ ಕೆನಾಟ್ ಬಿ ಕೌಂಟೆಡ್. ಸೊ ಅದನ್ನ ಏನು ಹೇಳ್ತಾರೆ ರಿಕಾರ್ಡ್ ದ ಎಂಟ್ರೀಸ್ ಅಂಡ್ ನೆಕ್ಸ್ಟ್ ಚೆಕ್ ವಿತ್ ಯುವರ್ ಫೆಲೋ ಸ್ಕೋರ್. ನಿಮ್ಮ ಜೋಡಿಗಾರಿದ್ರೆ ಒಬ್ಬರೇ ಇರ್ತೀರಿ ಇದನ್ನು ಮಾಡೋಣ. ನೆಕ್ಸ್ಟ್ ಡ್ಯೂರಿಂಗ್ ದ ಮ್ಯಾಚ್ ಇಷ್ಟು ಕೆಲಸ. ನೆಕ್ಸ್ಟ್ ಏನದ ಆಫ್ಟರ್ ದ ಮ್ಯಾಚ್ ಏನಪ್ಪ ಕಂಪ್ಲೀಟ್ ದ ಸ್ಕೋರ್ ಶೀಟ್ ಆಲ್ ಮ್ಯಾಚಸ್. ನೀವು ಕೊಟ್ಟಿರುವಂಥ ಕೆಲಸ ನಾಳೆ ಟ್ಯಾಲಿ ಮಾಡಿ ಲೈಕ್ ಬೈಸ್ ವೈಡ್ಸ್ ಬೋಲ್ಸ್ ಪೆನಾಲ್ಟೀಸ್ ಪ್ಲಸ್ ಸ್ಕೋರ್ ಈಗೂ ಟ್ಯಾಲಿ ಮಾಡಿದ್ರೆ ಎಲ್ಲ ಸ್ಕೋರ್ ಕರೆಕ್ಟ್ ಆಗ್ತದೆ ಟ್ಯಾಲಿ ಮಾಡ್ಬೋದು. ನೆಕ್ಸ್ಟ್ ಆಕ್ಷನ್ ಆಫ್ ಎನಿ ಕಂಪನಿ. ಬೈ ಡೂಯಿಂಗ್ ಸೊ ಯು ವಿಲ್ ಬಿ ಲೆಟ್ಟಿಂಗ್ ಡೌನ್ ಯುವರ್ ಪಾರ್ಟ್ನರ್. ರಿಮೆಂಬರ್ ವಿ ಆರ್ ಪಾರ್ಟ್ ಆಫ್ ಒನ್ ಟೀಮ್. ನಾವು 3 ಜನ ಅದು ಕರೆಕ್ಟ್ನೆಸ್ ಆಫ್ ಮಾಡಿ ಏನೋ ಮಿಸ್ಟೇಕ್ ಆಗಿರ್ತದೆ ಅಂಪೈರ್ಸ್ಗಳು ಕರೆಕ್ಟ್ನೆಸ್ ಮಾಡಿ ಕೊಡಬೇಕು. ಎಲ್ಲೋ ಆ ಟೈಮ್ ಹಿಂಗೆ ಕರೆಕ್ಟ್ ಮಾಡಿದ್ರೆ ರಿಸಲ್ಟ್ ಆ ನಂತರ ಕೊಡಬೇಕು. After the match, complete the score sheet in all manners and ensure all events recorded by you tallies with your partner. Get the score sheet certified by the umpires. ಇದೆಲ್ಲ ಮುಗಿದ್ಮೇಲೆ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಒಂದ್ಸಲ ಅಂಪೈರ್ ರಿಸಲ್ಟ್ ಬರೋದಿಲ್ಲ ಭರೋಸೆ ಇರ್ತದೆ ಓಕೆ ಬಟ್ ಡ್ಯೂಟಿ ಆಮೇಲೆ ಕೋಚ್ ಇಲ್ಲ ಮಿಸ್ಟೇಕ್ಸ್ ಆಗಿಲ್ಲ ಅಂದರೆ ನಮ್ಮ ಡ್ಯೂಟಿ ನಾವು ತಪ್ಪಿಸ್ತೀವಿ. ಅದಕ್ಕೆ ಒಂದ್ಸಲ ಅಂಪೈರ್ ನೋಡ್ಕೊಡ್ರಿ ಸರ್ ಎಲ್ಲ ಕರೆಕ್ಟ್ ಅದಲ್ಲ ಕರೆಕ್ಟ್ ಮಾಡಿದ್ರೆ ಅವ್ರು ನೋಡ್ತಾರೆ. ಇದಕ್ಕೆಲ್ಲ ಇದು ಮಾಡ್ತಿದ್ರು ಮ್ಯಾನೇಜಿಂದ ಇದು ಎಲ್ಲ ಇವಾಗ ಏನು ಮಾಡ್ತೀವಿ ಓದ್ತೀವಿ ಹೋಗ್ತು ಮನೆ ಕೂತಿ ಮಿಸ್ಟೇಕ್ಸ್ ಅನ್ನು ನೋಡಿ ಆ ಬೆಳೆಯೋದು ಇವ್ರಿಗೆ ಬೆಳೆಯೋದು ಮಾಡ್ಕೊಂಡು ನಮ್ಮನ್ನೇ ಕಲಿತು ಹಂಗೆ ಆಗ್ಬೋದು. ನೆಕ್ಸ್ಟ್ ಸಬ್ಮಿಟ್ ದ ಸ್ಕೋರ್ ಶೀಟ್ ಟು ದ ಕನ್ಸರ್ನ್ ಮ್ಯಾಚ್. ಇದು ಆದ್ಮೇಲೆ ಏನು ಮಾಡ್ತೀರಿ ಆ ಶೀಟನ್ನು ಆರ್ಗನೈಸಿಂಗ್ ಕಮಿಟಿ ಬಾಡಿ ಇರುತ್ತೆ ಅವ್ರಿಗೆ ಸಬ್ಮಿಟ್ ಮಾಡ್ತೀವಿ. ಈಗ ಆನ್ಲೈನ್ ಕೊಡ್ತೀರಿ ಸಬ್ಮಿಟ್ ಮಾಡಿಬಿಡ್ತೀರಿ ಅದೇನು
ಮತ್ತು ಎಲ್ಲ ಸರೌಂಡಿಂಗ್ ಕೂಡಿ ಗುಡ್ ರಿಲೇಷನ್ಶಿಪ್ ಇದ್ದಾಗ ಮಾತ್ರ ಈಗ ಬರ್ತಾರೆ. ಏನು ಕೋಚಿಂಗ್ ನಾವೇ ಹೇಳ್ತೀವಿ ಗೇಟ್ ಸರ್ ಇದು ಬಾಲ್ ಡೆಡ್ ಆಗಲಿ ಓವರ್ ಆಗಲಿ ಅವ್ರಿಗೆ ಸ್ಕೋರ್ ಹೇಳ್ತೀನಿ ವಿಕೆಟ್ ಎಷ್ಟು ಎಲ್ಲದಕ್ಕೂ ಎಸ್ ಅಂದರೆ ಗಡಿ ಅದು ರಿಲೇಷನ್ಶಿಪ್ ನಿಮ್ಮ ಒಳ್ಳೆ ನಡವಳಿಕೆ ವೇಟ್ ಫಾರ್ ವೇಟ್ ಓವರ್ ಆಗಲಿ ಬಾಲ್ ಡೆಡ್ ಆಗಲಿ ನಮ್ಮ ಕಾನ್ಸಂಟ್ರೇಷನ್ ಇಲ್ಲಿ ಕೊಡೋದ್ರೆ ಅಲ್ಲಿ ಏನಾದರೂ ಸೈಡ್ ಹಾಕಪ್ಪ ತಿಳ್ಬೇಕು. ಇದು ಇಷ್ಟ. ನೆಕ್ಸ್ಟ್ ಸ್ಕೋರ್ ಗೇಟ್ ಏನೇನು ಬೇಕಪ್ಪ ನಿಮ್ಗೆ accurate watch or times ಒಂದು ಗಡಿಯಾರ ಬೇಕು ನಿಮಗೆ. ಸ್ಕೋರ್ ಬುಕ್ ಆರ್ ಸ್ಕೋರ್ ಶೀಟ್ಸ್ ಎರಡು ಬಾಕ್ಸ್ ಮೆಥಡ್ ದಟ್ ಈಸ್ ಲೀನಿಯರ್ ದಿಸ್ ಈಸ್ ಎ ಸ್ಕೋರ್ ಶೀಟ್ ಮಟೀರಿಯಲ್ ಸ್ಪೀಚ್ ಪ್ಯಾಡ್ ಬಾಲರ್ ಸ್ಪೀಚ್ ಪ್ಯಾಡ್ ಕ್ಲಿಪ್ ಬೋರ್ಡ್ ಕೆಲವೊಂದು ಕ್ಲಿಪ್ಸ್ ನೀವು ಶೀಟ್ಸ್ಗೆ ಹಾಕ್ಸ್ತಿರೋ ಅದನ್ನು ಅಲ್ಲಿ suitable pens different colors 5 difference much free with writing thickness between 0.3 mm to 0 ಇದು ಶಾರ್ಪ್ ಇದೆ ನೋಡೋಣ ಬಾಕ್ಸ್ को ಸಣ್ಣ ಇರುತ್ತೆ ನೀವು ದಪ್ಪೊಂದು ಪಾಯಿಂಟ್ ತಗೊಳ್ಳೋಕೆ ನಿಮಗೆ ಜಾಗನೇ ಸಾಕು. ಶಾರ್ಪ್ ಎಷ್ಟು ಹೇಳ್ತಾರೆ ನಾವು 0.3 ಮಿಲಿಮೀಟರ್ ಟು 0.5 mm ಅಥವಾ ಎಲ್ಲ ಸಿಗ್ತಾವೆ 0.5 ಒಳಗೆ ಸಿಗ್ತವೆ. ಆಲ್ವೇಸ್ ಗೋ ಫಾರ್ ಡಾರ್ಕರ್ ಕಲರ್ಸ್ ಎಲ್ಲರೂ ಡಾರ್ಕ್ ಇರುವಂಥ ಕಲರ್ಗಳನ್ನೇ ಯೂಸ್ ಮಾಡಿ as it helps to read at all right conditions and will be easy to photo easy. Pencils ಬೇಕು sharpener ಬೇಕು rubber ಅಲ್ಲಿಂದ correction fluid ನೀವು erase ಮಾಡಿದ್ರೆ whitener ಅಲ್ಲಿಂದ book ruler notepad additional items many ಇದು ನೀವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನಾರೆ ಬರ್ತಾವ ಕ್ಯಾಲ್ಕುಲೇಟ್ ಮಾಡ್ಬೋದು ಮೊಬೈಲ್ A pair of binoculars to identify the players. ಇದು ದೂರ ಗೊತ್ತಿರ್ತದೆ ನೋಡಬೇಕು ಅಂತಂದ್ರೆ ಬೈನಾಕ್ಯುಲರ್ ಯಾಕಂದ್ರೆ ಯಾವ ಪ್ಲೇಯರು ಈ ಕ್ಯಾಚ್ ಇರ್ತಾವ ಅವೆಲ್ಲ ವಾಕೀಸ್ ಇದ್ದಿದ್ದಿಲ್ಲ ಗೇಮ್ ಪ್ಲೇಯರ್ ಬಟ್ಟೆ ಹಾಕ್ತಿದ್ದೆ ಸರ್ ಹೂ ಕೋಟೆ ಕಾಟ್ ಬೈ ರಾಜು ಸರ್ ಅದನ್ನ ಅಲ್ಲಿ ಬರೀಲಿಕ್ಕೆ ಯಾರು ಅವಾಗ ಏನಾಗ್ತಿತ್ತು ನೋ ವಾಕೀಸ್ ಆಗ್ತಿತ್ತು ಅವೆಲ್ಲ ಸಮಾಜ್ ಕೋಸಿ ಕೋಟೆ ನೋಡಿ ಅದನ್ನು ಯೂಸ್ ಮಾಡಿ. Acknowledgement light or clock ಏನು ಲೈಟ್ ಆರ್ ಕ್ಲಾಕ್ ಅಂದ್ರೆ ಒಂದು ಬಟ್ಟೆಯಲ್ಲಿ ಯೂಸ್ ಮಾಡಿ ಇಲ್ಲ ಅಂತಂದ್ರೆ ನೀವು ಏರೋಪ್ಲೇನ್ ಅಲ್ಲಿ ಒಂದು ಲೈಟ್ ಸಿಗ್ತದೆ ಲೈಟ್ ಆ ಲೈಟ್ ಹಚ್ಚೋದು ಹಿಂಗೆ ಏನು ಮಾಡಿದ್ರೆ ಲೈಟ್ ರಿಫ್ಲೆಕ್ಟ್ ಆಗ್ತದೆ ಅದು ಯೂಸ್ ಮಾಡಿ. ಎ ಪೇರ್ ಆಫ್ ಸೀಸರ್ಸ್ ಕತ್ರಿ ಇಟ್ಕೊಂಡು ಇಂಪಾರ್ಟೆಂಟ್ ಯಾಕಂದ್ರೆ ಡೌನ್ ಬೇಕು ರಿಬನ್ ಬೇಕು ಕಟ್ ಮಾಡೋದು ಸ್ಯಾಟಿನ್ ಕಟ್ ಮಾಡೋದು ಸೀಸರ್ಸ್ ಆ ನಂತರ laws of cricket MCC book ಅನ್ನು ನೋಡ್ತಾರೆ laws of MCC book ಇದೆ ಅಲ್ಲಿಂದ ಇನ್ನು ಈ ಟೂರ್ನಮೆಂಟ್ ಬೇರೆ ಅಲ್ಲೊಂದು ಕೆಲವೊಂದು ಕಂಡೀಷನ್ ಬೇರೆ ಅಪ್ಲೈ ಮಾಡ್ತಾರೆ ಅದು ಪ್ಲೇನ್ ಕಂಡೀಷನ್ ಇದೆ. ನೀವು ಏನಂದ್ರೆ ನಿಮಗೆ ಸ್ಕೋರರ್ಸ್ ಕೆ ಜೊತೆಗೆ ಇರಬೇಕಾಗಿರೋ ಮ್ಯಾಚ್ ಇದರಲ್ಲಿ ಏನು ಬೇಕಾದರೂ ಗೊತ್ತಿಲ್ಲ ಇಷ್ಟೇ ಇಂಪಾರ್ಟೆಂಟ್ ಅಂತ ಇರಬೇಕು. ಆನಂತರ ಪರ್ಸನಲ್ ಐಟಮ್ಸ್ ಹಲೋ ಹ್ಯಾಟು ಟವೆಲ್ ಸನ್ಗ್ಲಾಸಸ್ ವಾಟರ್ ಪರ್ಸನಲ್ ಮೆಡಿಸಿನ್ಸ್ ಓಕೆ ನೆಕ್ಸ್ಟ್ ಡೆಸ್ಕ್ ಹೋದ ತಕ್ಷಣ ಟೇಬಲ್ ಅನ್ನು ಚೇರ್ ಅನ್ನು ಅಲ್ಲಿಂದ ನಿಮ್ಮಲ್ಲಿ ಸೂರ್ಯನ ಬೆಳಕು ನಿಮಗೆ ಹಾಕಿಕೊಂಡು ನೀವು ಕ್ಯಾನ್ ಚೇಂಜ್ ದ ಪ್ಲೇಸ್ ಆಲ್ಸೋ ಪ್ರೊಟೆಕ್ಟ್ ಫ್ರಮ್ ಸನ್ ರೇನ್ಸ್ winds ಬೇಕು ಅಂದರೆ ನಿಮ್ಮಲ್ಲಿ ಇಲ್ಲ ಅವೈಲೇಬಲ್ ಶಕ್ತಿ ಇಲ್ಲ ಅಂದರೆ ಅಂಬ್ರೆಲಾ ಸ್ಟ್ಯಾಂಡರ್ಡ್ ಅದನ್ನು ಅವೈಲೇಬಲ್ ಅಂತ ಅದನ್ನು ಇಸ್ಕೊಂಡು ಹೇಳಬೇಕು. ವ್ಯೂಯಬಲ್ ಎಲ್ಲ ಕಡೆಯಿಂದ ಕಾಣುವಂಥದ್ದು ಜಾಗಗಳು ಮಾಡಬಹುದು. ದೀಸ್ ಆರ್ ದ ಬಿಫೋರ್ ಆ್ಯಂಡ್ ಆಫ್ಟರ್ ದ ನೆಕ್ಸ್ಟ್ ನಾವು ಹೇಳಿದ ತಕ್ಕಂತೂ ಇಲ್ಲಿ ಆಮೇಲೆ ಸಿಂಬಲ್ಸ್ ಇದೊಂದು ರೈಟ್ ಹ್ಯಾಂಡು ಬೋಲ್ಡ್ ಇ ಟೈಟ್ ಔಟ್ PO, caught, C, caught by bowler, caught and ball, caught by wicket keeper, C, B, W, hand to the ball, HTB, hand the ball up to the hand to the ball. ಈಗ ಹೊರಗಡೆ ಹೋಗುತ್ತೆ ಹೇಳ್ತಾರೆ ಇಲ್ಲ ಸರ್ ನನಗೆ ಫೋನ್ ನಂಬರ್ ನಾನು ಹೋಗ್ತೀನಿ ಅಂತ ಹೇಳೋದ್ರಿಂದ ಹೋಗಿ
ಒಳಗೆ ಬರ್ತದೆ. ಅಂಪೈರ್ಸ್ ಪರ್ಮಿಷನ್ ಇಲ್ಲ ಅಂತ ಒಳಗೆ ಬರ್ತದೆ. ಏನೋ ಡ್ರಿಂಕ್ಸ್ ಬಿಟ್ಟಿರ್ತಲ್ಲ, ಡ್ರಿಂಕ್ಸ್ ಸೆಷನ್ ಅಂದಾಗ ಒಳಗೆ ಬಂದಿರ್ತಾನೆ, ಅವ್ನು ಬಂದಿದ್ದು ಯಾರು ಬಿಡಂಗಿಲ್ಲ. ಅದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಮಾಡಿದಾಗ ಏನಾಗಿರ್ತದೆ, ಸಟ್ಟನೆ ಬಂದವರು ಬಾಲ್ ಹಿಡಿದ್ಬಿಡ್ತಾರೆ. ಹಿಡಿದ ತಕ್ಷಣ ಏನಾಗ್ತದೆ, ಬಾಲ್ ಬಿಕಮ್ಸ್ ಬ್ಯಾಟ್. ಅಂಪೈರ್ಸ್ ಏನು ಸಿಗ್ನಲ್ ಮಾಡ್ತೀವಿ, ಹ್ಯಾಂಡಲ್ ದ ಬಾಲ್. ಅವಾಗ ಸಿಗ್ನಲ್ ಏನು ಮಾಡ್ತೀವಿ ನಾವು, ನೀವೇನು ಹೇಳ್ತೀರಿ ಇಲ್ಲಿ 5 ಪೆನಲ್ಟಿ ರನ್ಸ್ ಕೊಡ್ತಾರೆ. ಎದು ಕೊಟ್ಟಿರಿ ಅವಾಗ ಎಸ್ ಟಿ ಇದೆ ಹ್ಯಾಂಡಲ್ ದ ಬಾಲ್. ನೆಕ್ಸ್ಟ್ ಹಿಟ್ ವಿಕೆಟ್, ಎಸ್ ಡಬ್ಲ್ಯೂ. ಹಿಟ್ ದ ಬಾಲ್ ಟ್ವೈಸ್, ಬ್ಯಾಟ್ ಹಿಟ್ 2 ಸಲ ಹೊಡೆಯೋದು, ಅದಕ್ಕೂ ವಿಕೆಟ್. ರನ್ ಔಟ್ ಆರು, ಸ್ಟಂಪ್ ಎಸ್ ಟಿ. ರಿಟೈರ್ಡ್ ಔಟ್, ರಿಟೈರ್ಡ್ ಔಟ್ ಅಂದ್ರೆ ಒಂದ್ಸಲ ಅವರು ರಿಟೈರ್ಡ್ ನಾಟ್ ಔಟ್, ಅವನು ಬರ್ಲಿಕ್ಕೆ ಚಾನ್ಸ್ ಇದೆ. ಲಾಸ್ಟ್ 9 ವಿಕೆಟ್ ಹೋದ್ರೂ ಬರೋದು, ಅದು ರಿಟೈರ್ಡ್ ನಾಟ್ ಔಟ್ ಅಂತ. ಒಂದ್ಸಲ ಇಂಜೂರ್ಡ್ ಆಗಿ ಅವನು ಡಾಕ್ಟರ್ ಸ್ಟಿಚ್ ಹಾಕಿದ್ರೆ ಹೊರಗೆ ಹಾಕ್ತಾರೆ, ಆ ಟೈಮಲ್ಲಿ ರಿಟೈರ್ಡ್ ಔಟ್ ಅಂತ ಬಂದಿದೆ. ರಿಟೈರ್ಡ್ ನಾಟ್ ಔಟ್ ಅಂತಂದ್ರೆ ಅವ್ರು ಎಷ್ಟು ವಿಕೆಟ್ ಹೊಡೆದಿರ್ತಾರೋ ಲಾಸ್ಟಿಗೆ ನಾವು ಬರ್ಬೋದು, ಲಾಸ್ಟ್ ವಿಕೆಟ್ ಬರ್ಬೋದು, ರಿಟೈರ್ಡ್ ನಾಟ್ ಔಟ್. ನೆಕ್ಸ್ಟ್ ಅದರ್ ದೆನ್ ದಿ ಇಂಜುರಿ, ಬ್ಯಾಟ್ಸ್ಮನ್ ಹೋದ ಪರ್ಮಿಷನ್ ತಗೊಂಡು, ಅಫ್ಕೋರ್ಸ್ ವಿತ್ ದಿ ಪರ್ಮಿಷನ್ ಆಫ್ ದಿ ಅಂಪೈರ್, ಹೋದಾಗ ರಿಟೈರ್ಡ್ ಔಟ್. ಇಂಜುರಿ ಆಗಿತ್ತು, ಹೋಗ್ಲಿಕ್ಕತ್ತಿದ್ದ, ಮೆಡಿಕಲ್ ಅಟೆನ್ಷನ್, ರಿಟೈರ್ಡ್ ನಾಟ್ ಔಟ್. ವಾಪಸ್ ಬರ್ಲಿಕ್ಕೆ ಆಗಲಿಲ್ಲ, ವಾಪಸ್ ಬರ್ಬೋದು, ಮತ್ತೆ ಬ್ಯಾಟಿಂಗ್ ಮಾಡ್ಬೋದು, ಅದಕ್ಕೆ ನಾಟ್ ಔಟ್. ಇಂಜೂರ್ಡ್ ಆಗಿ ಹೋದಾಗ ಅಚ್ಚಾ, ಈಗ ನೀವು ಎಲ್ಲ ರನ್ಸ್ ಕರೆಕ್ಟಾಗಿ ಸ್ಕೋರ್ ಮಾಡಲಿಕ್ಕತ್ತೀರಿ ಅಂತ ನೀವು ಹ್ಯಾಂಗೆ ಹೇಳ್ತೀರಿ? ಒಂದು ಅಂಪೈರ್ ಸಿಗ್ನಲ್ ಕೇಳಿ ಕರೆಕ್ಟ್ ಆಗಿದೆ. ಎವ್ರಿ ಓವರ್ ನೀವು ಒಂದು ಗುರುತಿಟ್ಕೊಂಡು, ಅಂದರೆ ಆ ಓವರ್ ಫಸ್ಟ್ ಬಾಲ್ನಾಗೆ ಬಂದು ಅದು ಬಂದಿರ್ತೇನೆ, ಫಸ್ಟ್ ಬಾಲ್ ಪಾಯಿಂಟ್ ಬಾಲ್, ಡಾಟ್ ಬಾಲ್ ಆಯ್ತಂದ್ರೆ ಪಾಯಿಂಟ್ ಬಾಲ್. ಇಲ್ಲ ಅಂದ್ರೆ ಈಗ 1 ರನ್ ತಗೊಂಡು ಅದು 1 ಬಂದಿದೆ, 6 ಬಾಲಿಗೆ ನೀವು ಕರೆಕ್ಟಾಗಿ ಬರ್ಕೊಂಡು ಹೋಗಿ, ಹಾಂ ಅದು ಸ್ಕ್ವಾಡ್. ಹಾಂ, ಫಸ್ಟ್ ಬಾಲ್ ಡಾಟ್, ಸೆಕೆಂಡ್ ಬಾಲ್ 2, 4, ಅಗೇನ್ ಡಾಟ್, ಅಗೇನ್ 3 ರನ್ಸ್, ವಿಕೆಟ್. ಈಗ ನೋಡ್ರಿ, ನೆಕ್ಸ್ಟ್ ಬ್ಯಾಟ್ಸ್ಮನ್ ಬಂದವ 6 ಹೊಡೆದ, ಎಷ್ಟಾಯ್ತು ಈ ಓವರ್ದಾಗ? 4, 2, 6, 6, 12. ಈ 12 ರನ್ ಬಂದು ಅಂತ ಹೇಳಂದು ನೀವು ಆ ಇದರೊಳಗೆ ಸ್ಕ್ವೈರ್ನಾಗೆ 12 ಬಂದು ರೌಂಡ್ ಮಾಡಿಟ್ಕೊಂಡು, ಈಗ ನಿಮ್ಗೆ ಈಸಿ ಈಗ ಇದು ಹಾಗೆ ಬಂದಾಗ ಹಾಂ ಇದು ಸಿಗ್ತಲ್ಲ ನಿಮ್ಗೆ, ಹೊರಗೊಂದು ಅನಾಲಿಸಿಸ್ ಸಿಗ್ತದೆ. ಒಂದು ಅವ 4 ಓವರ್ ಹಾಕ್ಯಾನ, 4 ಓವರ್ನ ಪ್ರತಿ ಓವರ್ ಎಷ್ಟು ಕೊಟ್ಟಾನ, ಇದು ಅವನು ಬರೀತೀವಿ, ಅವನಿಗೆ ಚೇಂಜ್ ಮಾಡೋದು, ಕ್ರಾಸ್ ಮಾಡಿ ನಾವರೇ ಕಂಡುಕೊಂಡಿದ್ದೇವೆ. ಈಗ ಏನು ಸಿಸ್ಟಮ್ ಅದು ಗೊತ್ತಿಲ್ಲ. ಹಾಂ, 4 ಓವರ್ ಎಷ್ಟು 4 ಇದನ್ನು 20 ಓವರ್ಸ್ ಮ್ಯಾಚ್ ಇತ್ತು, 4ಗೆ ಮ್ಯಾಕ್ಸಿಮಮ್ ಸ್ಕೋರಿಂಗ್ ಮಾಡ್ಬೋದು. 20 ಓವರ್ಸ್ ಮ್ಯಾಚ್ನಾಗ 4 ಓವರ್ ಅವ ಎಷ್ಟು ರನ್ ಕೊಟ್ಟ, ಎಷ್ಟು ವಿಕೆಟ್ ತಗೊಂಡ. ಇದು ಈಗ ಕ್ವಶನ್ಸ್ ಬರೋದು ಏನು ಇದು ಗೊತ್ತದಲ್ಲ ಇಲ್ಲ ಅಂತ ನೀವು ಕೇಳ್ತಾರೆ. ಅದಕ್ಕೆ ನಾವು ಎವ್ರಿ ಓವರ್ ಇಬ್ಬರು ಸ್ಕೋರರ್ಸ್ ಇದ್ರಿ, ನೀವು ಇಬ್ಬರು ಒಬ್ರಿಗೊಬ್ರು ಇಂಟ್ರಾಕ್ಷನ್ ಇರ್ಬೋದು, ಈಗ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಈ ಓವರ್ನಾಗ ಶರಣಪ್ಪ ಎಷ್ಟು ರನ್ ಮಾಡ್ತ ಈ ಓವರ್, ಒಬ್ರಿಗೊಬ್ರು ನೋಡ್ರಿ, ನೀವು 20 ಹಾಕಿದ್ರಿ, ಅವ 18 ಹಾಕಿದ್ದ ಅಂದ್ರೆ ಫೈನಲ್ ಟೋಟಲ್ ಸ್ಕೋರ್ ಏನಾಗ್ತದೆ, ಅವಾಗ ಡಿಫ್ರೆನ್ಸ್ ಬರ್ತದೆ. ಅದಕ್ಕೆ ನೀವು ಯಾವಾಗ ಮಿಸ್ ಮಾಡ್ಕೊಡ್ತಾರೆ, ಅವ್ರು ಯಾವ್ದಾರ ಗೋಲ್ ಬಾಲ್ ಬಂದಿರ್ತದಲ್ಲ ಅಂತ ನಾವು ಯಾರು ಮಾಡ್ಕೊಡ್ತಾರೆ. ಅದಕ್ಕೆ ನಿಮ್ಮ ಇಬ್ಬರು ಸ್ಕೋರರ್ ಇದ್ರು ಅಂದ್ರೆ ರೆಗ್ಯುಲರ್ಲಿ ನೀವು ಚೆಕಪ್ ಮಾಡ್ತಿರ್ಬೇಕು. ಅಂಪೈರ್ ಸಂಗಾತ್ನೂ ನಿಮ್ದು ಕಮ್ಯುನಿಕೇಶನ್ ಇರಬೇಕು. ರೆಗ್ಯುಲರ್ ಅವ್ರು ಇದಕ್ಕೆ ಸಿಗ್ನಲ್ ಮಾಡೋದು ಅದು ಬಹಳ ಎಲ್ಲ ಇವೆಲ್ಲ ನಿಮ್ಮ ಕ್ವಶನ್ ಕೇಳ್ತಾರೆ. ಅಂದರೆ ಆ್ಯಸ್ ಎ ಸ್ಕೋರರ್ ನಿಮ್ಗೆ ಏನೇನು ಫಂಡಮೆಂಟಲ್ ಕೆಲಸ ಇರ್ತದೆ ಅದನ್ನು ಕೇಳೋದು. ನೆಕ್ಸ್ಟ್ ಸಿಂಬಾಲ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ ಯೂಸ್ಡ್ ಇನ್ ಸ್ಕೋರಿಂಗ್. ನಿಮ್ಗೆ ಮಾರ್ಕ್ಸ್ ಬೆಟರ್ ನಮ್ಮ ತಿಳಿದಷ್ಟು ಆಗ್ತದೆ. ನಾವು ಯಾವ ಸ್ಕೋರರ್ಸ್ ಬಟ್ ಕ್ಯಾಪ್ಟನ್ ಅಂದ ತಕ್ಷಣ ಸಿಗ್ನಲ್ಸ್ ಕೇಳೋದು, ಅಡಿಗೆ ಸ್ಟಾರ್ ಚಿತ್ತ ಹಾಕೋ
ಸ್ಕೋರಿಂಗ್ ಯಾಕಂದ್ರೆ ನೀವು ಬರೆಯಕ್ಕಿಲ್ಲ ಕ್ಯಾಪ್ಟನ್ ಇದ್ದನ್ನ ಸ್ಟಾರ್ ನೆಕ್ಸ್ಟ್ ವಿಕೆಟ್ ಕೀಪರ್ ಇದ್ದನ್ನ WT ಶಾರ್ಟ್ ಅಲ್ಲ ಅದೇ ರೀತಿ ಸಿಲುಬೆ ವಿಕೆಟ್ ಕೀಪರ್ ಅಂತ ಈಗ ಏನಾಗ್ತದೆ ಇಲ್ಲಿ ಸ್ಟಂಪ್ ಬೈ ಈ ಚಿತ್ರ ನೋಡಬಹುದು ಸ್ಟಂಪ್ ಬೈ someone ಬೋರ್ಡ್ ಬೈ ಬೋರ್ಡ್ ನೋಡಬಹುದು ಏನದ ಆ ಚಿತ್ರವನ್ನು ಹಾಕಿ ಒಂದು ಬೋರ್ಡ್ ನೋಡಬಹುದು ಯಾಕಂದ್ರೆ ನಿಮಗೆ ಈಗ ಹೊಡೆದಿರ್ತಾರೆ ನಾವು 1 2 3 4 6 ಹಾಕೋದು ಹೋಗಿರ್ತಾರೆ ಒಂದು ವಿಕೆಟ್ ಬಿದ್ದಾಗ ಏನು ಮಾಡ್ತೀರಿ ಸ್ಟಂಪ್ ಬೈ ಅಥವಾ ಈ ಸಿಂಬಲ್ ಹಾಕ್ತಾರೆ ಅವನ ಹೆಸರು ನೆಕ್ಸ್ಟ್ ಬಾಲರ್ ಅವನ ಹೆಸರು ಈ ರೀತಿ ನೀವು ಬರಲಿಕ್ಕೆ ಸಿಂಬಲ್ ಯೂಸ್ ವಿಕೆಟ್ ಕೀಪರ್ ಯೂಸ್ ಮಾಡಬೇಕಾದ್ರೆ ಇದನ್ನ ಯೂಸ್ ಮಾಡಬಹುದು ಈಸಿಯೆಸ್ಟ್ ಪತಾಗಿ ಮತ್ತೆ ಹೊರಗೆ ಚಿತ್ರ ಪ್ಲಸ್ ನೆಕ್ಸ್ಟ್ ಏನಂದ್ರೆ ಬೇ ಬಾಲ್ಸ್ ಬಾಲ್ ಓವರ್ಸ್ ಈಗಿನ ಎಕ್ಸಾಂಪಲ್ ಈ ಒಂದು ಓವರ್ನಾಗ ಬಾಲ್ ಹಾಕದ ಇದನ್ನ ರನ್ ಕೌಂಟ್ ಮಾಡಿಲ್ಲ ಡಾಟ್ ಇಟ್ಟರೆ ನೋ ರನ್ ಅಷ್ಟೇ no run scored on that particular ball. Next run scored. Look at numbers 2 into 2, 1 into 1, 4 into 4, 6 into 6. Numbers 1 to 0. Next buys. Now signal buys ಅಂತ ಮಾಡ್ತೀವಿ. ಈ ಒಂದು ಸಿಂಬಲ್ ಏನು ಅಂತ ತಿಳಿದ್ರಾಗ ಲಾಸ್ಟ್ ಬಾಲ್ ಏನು ಕೊಟ್ಟ ಬೈಸ್ ಕೊಟ್ಟ ನೀವು ಯಾವ ಸಿಂಬಲ್ ಕೊಟ್ಟಿದ್ದೀರಿ ಟ್ರಯಾಂಗಲ್ ಸಿಂಪಲ್ ಇವೆಲ್ಲ ಭಯ ಟೆಕ್ನಿಕ್ ಹೌದು ಸ್ಕೋರ್ ನ ಬೈಸ್ ಅಂತ ಹೇಳ್ತಿರ್ತಾರೆ ಅಲ್ಲಿ ನೀವು ಇಲ್ಲಿ ಬೈಸ್ ಅಂತ ಬರ್ಬೇಕು ಇಲ್ಲಿ ಎಷ್ಟು ಬೈಸ್ ಹೋಗ್ತಾವ ಎಷ್ಟು ಬೈಸ್ 2 ಬೈಸ್ ಅದು ಏನು ಅದರೊಳಗೆ ಎಷ್ಟು ಎರಡು ನೋಡಿದ್ರೆ ಈಗ ನೋಡಿ ಅದು ಆ ಫೀಲ್ಡ್ ನಮ್ಗೆ ಗೊತ್ತಿಲ್ಲ ಏನು ಹೇಳಿದ್ದಷ್ಟೇ ಹೇಳ್ಬೋದು ನೆಕ್ಸ್ಟ್ ಲೆಗ್ ಬಾಯ್ಸ್ ಕಾಲು ಯಾಕೆ ತೋರಿಸ್ತೀವಿ ಸಿಂಪಲ್ ಡೌನ್ ಡೌನ್ ಚಿತ್ರ ಇದು ಪಿರಮಿಡ್ ಬಂತು ಪಿರಮಿಡ್ ಅಂತ ನಾವು ಹಿಂಗೆ ತೋರಿಸಿರ್ತೀವಿ ಬೈಸ್ ಅಂತಲೇ ಮ್ಯಾಲೆ ತೋರಿಸಿರ್ತೀವಿ ಚೂಪ್ ಹೆಂಗದ ಹಂಚಿ ಕೇಳ್ಕೊಂಡು ಎಂತ ಶಾರ್ಪ್ ಟೆಕ್ನಿಕಲ್ ಯೂಸ್ ಮಾಡೋದು ಟ್ರಯಾಂಗಲ್ ಪಿರಮಿಡ್ ಹಿಂಗೆ ತೋರಿಸಿದಾಗ ಮ್ಯಾಲೆ ಚೂಪ್ ಬಂತಲ್ಲ ಹಿಂಗೆ ತೋರಿಸಿದಾಗ ಅಲ್ಟಿಮೇಟ್ಲಿ ಡೌನ್ ಇದು ಲೆಗ್ ಬೈಸ್ ಹಿಂಗೆ ನೆನಪಿಟ್ಕೊಂಡು ಅದು ಟ್ರಯಾಂಗಲ್ ಇದು ಕನ್ಫ್ಯೂಷನ್ ಮಾಡೋದು ಹಿಂಗೆ ಕೈ ಬಂದಾಗ ಮ್ಯಾಲೆ ಚೂಪ್ ಮಾಡೋದು ಕಾಲು ಬಂದಾಗ ಕೆಳಗೆ ಚೂಪ್ ಮಾಡೋದು ಈ ರೀತಿ ನೀವು ಮಾಡ್ಬೋದು ನೆಕ್ಸ್ಟ್ ನೋ ಬಾಲ್ ಈ ಹೋದ ಮತ್ತೊಂದು ಇದು ನೋ ಬಾಲ್ ಆಯ್ತು ಅದಕ್ಕೆ ಏನು ಮಾಡ್ಕೊಳ್ಬೇಕು 1 0 ಅಂದ್ರೆ ಒಳಗೆ ಏನು ಡಾಟ್ ಮಾಡೋಂಗಿಲ್ಲ ಒಳಗೆ ಫುಲ್ ಆಗಿದೆ ಓ ಅಥವಾ 0 ನೆಕ್ಸ್ಟ್ ವೈಡ್ ಇದೇ ಹೋದ ವೈಡ್ ಆಯ್ತು ಅಂದ್ರೆ ನಾನು ಒಂದು ವರ್ಷ ಅಂತ ನಿಂತೀನಿ ಹೀಗೆ ನಿಂತೀನಿ ಏನಾಯ್ತು ಪ್ಲಸ್ ಅಂದ್ರೆ ಮೆಮೊರಿ ನಿಂತೀನಿ ನೆಕ್ಸ್ಟ್ ವಿಕೆಟ್ ಟೇಕನ್ ಬೈ ಎ ಬೌಲರ್ ಆ ಓವರ್ನಲ್ಲಿ ವಿಕೆಟ್ ನೋಡಿದ್ರೆ ಏನು ಮಾಡ್ತೀವಿ W ವಿಕೆಟ್ ನೆಕ್ಸ್ಟ್ ವಿಕೆಟ್ ಟೇಕನ್ ನಾಟ್ ಕ್ರೆಡಿಟ್ ಟು ಬೌಲರ್ ಈ ಓವರ್ದಾಗ ಅವನು ವಿಕೆಟ್ ತಗೊಂಡು ಆ ಓವರ್ದಾಗ ವಿಕೆಟ್ ಬಿಟ್ಟರು ಬಟ್ ಆ ಕ್ರೆಡಿಟ್ ಆ ವಿಕೆಟ್ ಅವನಿಗೆ ಸಿಗಂಗಿಲ್ಲ ಹಾಗಾದ್ರೆ ಏನದು ಯಾಕೆ ರನ್ ಔಟ್ ಅದಕ್ಕೆ ಕನ್ಸಿಡರ್ಡ್ ನೆಕ್ಸ್ಟ್ ಮೇಡನ್ ಓವರ್ ಈ ಒಂದು ಓವರ್ದಾಗ ಪೂರ ಏನು ರನ್ ಆಗಲಿಲ್ಲ 6 ಬಾಲ್ ಡಾಟ್ ಹೌದಾ ಏನು ಮಾಡ್ತಿರ್ಬೇಕು ಯಾಕಂದ್ರೆ ಮೇಡಲ್ ಆ ಓವರ್ ಮೇಡಲ್ ಆಗಿದೆ ಅಂದ್ರೆ ಲಾಸ್ಟ್ ಪೋಸ್ಟ್ ಮ್ಯಾಚಿಂಗ್ ಟೈಮಿಗೆ ಇವೆಲ್ಲ ಈಸಿಯೆಸ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಿಡೋದು ಮೇಡಲ್ ಇರ್ಬೇಕು ಬಿಡು ಡಿಫರೆನ್ಸ್ ಏನಾದ್ರು ಬಂದಾಗ ಈ ಇದು ನಿಮ್ಗೆ ಹೆಲ್ಪ್ ಮಾಡ್ತದೆ ಟೋಟಲ್ ಆಮೇಲೆ ನೀವು ಸ್ಕೋರ್ ಮಾಡ್ತೀರಲ್ಲ ಅಂತ ಟೈಮ್ನಾಗ ಇದು ಹೆಲ್ಪ್ ಮಾಡ್ತದೆ ನೀವು ಇದು ಪರ್ಫೆಕ್ಟ್ ಆಗಿ ಮಾಡಿರ್ತೀರಲ್ಲ ಇದು ಮೇಡಲ್ ಓವರ್ 1 ರನ್ ಕೊಡಲಾರ್ದೆ ಮಾಡಿದ್ರೆ ಎಂ ಅಂತ ಬರ್ತದೆ ಮೇಡಲ್ ಎಂ
ಮೇಡನ್ ವಿಕೆಟ್ ಒಟ್ಟ ರನ್ ಕೊಳ್ಳೋದೇ ವಿಕೆಟ್ ಕೊಟ್ಟರೆ ಅದನ್ನು ಒಬ್ಬಟ್ಟು ಮಾಡ್ಬಿಡ್ರಿ ಡಬ್ಲ್ಯೂ. ಅರ್ಥ ಆಯ್ತಾ? ರನ್ ಕೊಡಲಾರ್ದೆ ಓವರ್ ಮುಗಿದ ಅಂದ್ರೆ ಎಂ ತಗೋಬೇಕು, ವಿಕೆಟ್ ಕೊಟ್ಟರೆ ಡಬ್ಲ್ಯೂ ಅಂತ ಇರ್ತದೆ, ಅದು ಒಬ್ಬಟ್ಟು ಮಾಡಿ ಅಂದ್ರೆ ವಿತೌಟ್ ಆ ಓವರ್ ಮೇಡನ್ ವಿಕೆಟ್ ಒಟ್ಟ ರನ್ ಕೊಡಲಾರ್ದೆ ವಿಕೆಟ್ ಕೊಟ್ಟರೆ ಆಸೆ. ನೆಕ್ಸ್ಟ್ ಪೆನಾಲ್ಟಿ ಅವಾರ್ಡೆಡ್ ಟು ಬ್ಯಾಟಿಂಗ್ ಸೈಡ್. ನಾವು ಹೇಳ್ತೀವಿ ನಾವೇನು ಹೇಳ್ತೀವಿ ಪೆನಾಲ್ಟಿ ಟ್ಯಾಪಿಂಗ್ ಮಾಡ್ತೀವಿ, ಬ್ಯಾಟಿಂಗ್ ಸೈಡ್ ಇದ್ರೆ ಏನು ಮಾಡ್ತೀವಿ ಬ್ಯಾಟ್ ಹಿಡಿಯೋದಿಲ್ಲ, ಹೊಡಿತಾನೆ ಇರ್ತೀವಿ. ಈ ಕೈಯಿಂದ ಅನದರ್ ಶೋಲ್ಡರ್, ಈ ಕೈಯಿಂದ ಈ ಶೋಲ್ಡರ್, ಅಪೋಸಿಟ್ ಶೋಲ್ಡರ್ ನಾವೇನು ಮಾಡ್ತೀವಿ ಟ್ಯಾಪಿಂಗ್ ಮಾಡ್ತೀವಿ. ಆ ಟ್ಯಾಪಿಂಗ್ ಮಾಡಿದ್ರೆ ಎಲ್ಲಿ ಹೋಗ್ತದೆ ಬ್ಯಾಟ್, ಬ್ಯಾಟ್ ಹೊಡಿಲ್ಲ ಅಂತಂದ್ರೆ ಬ್ಯಾಟಿಂಗ್ ಸೈಡ್. ನಿಮ್ಮ ಸಿಗ್ನಲ್ ಏನು penalty is with batting side, P raised to the B, penalty is for batting side. ಇದನ್ನು ಅರ್ಥ. ನೆಕ್ಸ್ಟ್ ಅದೇ penalty awarded to fielding side. fielding side ಏನು ಮಾಡ್ತೀವಿ ಹಿಂಗೆ ತಗೋತೀವಿ penalty, ಇದು ನೋಡ್ತಾ ಇರ್ಬೇಕು. ಹಿಂಗೆ ಹೇಳಿದ್ರೆ fielding side ಹೊಡೆಯೋದಲ್ಲ, ಸೊ ಹಿಡಿದ ಅರ್ಥ ಏನು penalty is to the fielding side. Yes, ಈ ರೀತಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ಹೋಗ್ತದೆ. ಒಂದೇ ದಿನಕ್ಕೆ ಆಗೋದ್ರೆ ಆಗಲ್ಲ, ನೀವು ಅದರೊಳಗೆ ಇನ್ವಾಲ್ವ್ ಆಗಿ ಮಾಡಿ 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 ಪ್ರಾಕ್ಟೀಸ್ ಗೊತ್ತಾಯ್ತು ಅಂತಂದ್ರೆ ಈಸಿ ಆಗಿ. ಏನು ಮುಗಿಸ್ಕೊಳ್ಬೇಕು next all 4 runs symbol by 4 ಬರೋದು ಕೆಳಗಡೆ ಅಂಡರ್ಲೈನ್ all runs ಓಡಿ ಈಗ ಬೌಂಡರಿ ಕ್ರಾಸ್ ಆಗಿಲ್ಲ ಬಾಲ್ ಓಡಿ they have ran all the 4 runs ಬೌಂಡರಿ ಅಲ್ಲ ಇದು that is not signaled by the running between wickets underline. next lost ball, ಈಗ ಅಲ್ಲಿ ಹೇಳ್ತಾನ ಬಾಲೇ ಕಾಣಲ್ಲ, ಈಗ ಅಲ್ಲಿ ನಾವು ಹೇಳ್ದ ಅಂಪೈರ್ ಲಾಸ್ಟ್ ಬಾಲ್, ಅಂಪೈರ್ ಕೂಡ ಜಗ್ಗಿ ಚೇಂಜ್ ಮಾಡ್ತಾನೆ ಲಾಸ್ಟ್ ಬಾಲ್ ಅಂತಂದ್ರೆ ಪ್ರತಿಭೆ ಹೆಚ್ಚಿದೆ. ಅದೇನು 6 ಅಂತ ಶಾರ್ಟ್ ರನ್. ಈಗ ನಾವು ಶಾರ್ಟ್ ರನ್ ಅಂತ ಹೇಳಿ ಯಾಕೆ ಹೇಳ್ಬೋದು, ಸ್ಟ್ರೈಕರ್ ಅಂಪೈರ್ ಹೇಳ್ಬೋದು ಅಥವಾ ನಾನ್ ಸ್ಟ್ರೈಕರ್ ಅಂಪೈರ್ ಹೇಳ್ಬೋದು. ಅವ್ರು ಎಂಡಿಂಗ್ ಆದಾಗ ಅವ್ರು ಹೇಳ್ತಾರೆ, ನನ್ನ ಎಂಡಿಂಗ್ ಆದಾಗ ನಾನು ಹೇಳ್ತೀನಿ. ಒಂದೇ ರನ್ ಹೊಡೆದಾಗ ಶಾರ್ಟ್ ರನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಅದನ್ನು ತಲೆಯಲ್ಲಿ ಒಂದೇ ರನ್ ಇಲ್ಲ, ಯಾಕಂದ್ರೆ ಬಾಲ್ ಬಿಕಮ್ಸ್ ಡೆಡ್ ಮತ್ತು ಅವನು ತನ್ನ ಜಾಗ ಹೊಂದಿದ್ರೆ 1 ರನ್ ಎಂದೂ ಆಗಲ್ಲ. 2 ರನ್ ಹೊಡುವ 1 ಶಾರ್ಟ್ ರನ್ ಆಗುತ್ತೆ ಅಥವಾ 2 ಎಂಟ್ಗಳಿದಾವೆ. ಅವಾಗ ಆದಾಗ ಅವರು ಏನು ಮಾಡ್ತಾರೆ, ತಮ್ಮ ಕೈಯನ್ನು ಹಾರಿಜಾಂಟಲ್ ಹೀಗಿರ್ತೀವಿ ನಮ್ಮ ನೇರಸ್ಟ್ ಶೋಲ್ಡರ್ಗೆ ಜಸ್ಟ್ ಟ್ಯಾಪ್ ಮಾಡೋದಿಲ್ಲ, ಜಸ್ಟ್ ಫಿಂಗರ್ ಟಿಪ್ ಟು ದ ಶೋಲ್ಡರ್ ಇಷ್ಟು ಹಿಡಿದಿಲ್ಲ ಅಂತಂದ್ರೆ 1 ಶಾಟ್. ಅದಕ್ಕೆ ನಿಮ್ಮ ಸಿಂಬಲ್ ಏನಂದ್ರೆ 1 run raise to the shot. yes ಅಂದ್ರೆ ಒಂದಕ್ಕೆ 1 run ಶಾಟ್ ಇದ್ರೆ 1, 2 ಇದ್ರೆ 2 ಶಾಟ್. ಆಲ್ಮೋಸ್ಟ್ ಒಂದು 3 ಶಾಟ್ ಅಂತೂ ಆಗಂಗಿಲ್ಲ ಆಗ್ತಾವ. ಯಾವಾಗಂದ್ರೆ IPL ನ ಕೇರನ್ ಪೋಲಾರ್ ಮಾಡ್ಯಾರ. ಯಾಕೆ ಬಿಕಾಸ್ ಸ್ಟ್ರೈಕ್ ತಾಂಡ್ಬೇಕು, ಸ್ಟ್ರೈಕ್ ತಾಂಡ್ಬೇಕು ಅನ್ನೋದಕ್ಕೆ ಅರ್ಧ ಸ್ಕ್ರೀಜಿಗೆ ಬೇಕಂತೇಳಿ ಅವನು ಬೇಗದಲ್ಲೇ ಮಾಡಲಿಕ್ಕೆ ಅದಕ್ಕೂ ಪೆನಾಲ್ಟಿ ಸ್ಟಾರ್ಟ್ ಆಗಿದೆ. ಈಗ ಹೊಸ ಪೆನಾಲ್ಟಿ ಸ್ಟಾರ್ಟ್ ಅಲ್ಲಿ ಅಗತ್ಯ 1 ರನ್ ಶಾಟ್ ಅಥವಾ 2 3 ಶಾಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಆ ಸಿಗ್ನಲ್ ಒಂದಿದ್ರೆ 1 ರೇಸ್ ಟು ದ ಪವರ್ ಎಸ್. ಎಸ್ ಅಂದ್ರೆ ಶಾರ್ಟ್, ಎಫ್ ಅಂದ್ರೆ ಫೀಲ್ಡಿಂಗ್ ಸೈಡ್, ಬಿ ಅಂದ್ರೆ ಬ್ಯಾಟಿಂಗ್ ಸೈಡ್. ನೆಕ್ಸ್ಟ್ ರನ್ ಆಫ್ ಓವರ್ ಥ್ರೋಸ್ ನೋಡಿ ಹಾಗಾದ್ರೆ ಎಕ್ಸಾಂಪಲ್ ಹೇಳಿದೆ, 1 ರನ್ ಹೊಡಿತ ಇನ್ನೊಂದು ಮುಕ್ಕಾಡ್ತಾರೆ ಹೋಯ್ತು. ಎಷ್ಟು ರನ್ ಫಸ್ಟ್ ಹೊಡಿದ ಎಷ್ಟು 1 ರನ್ ಹೊಡೆದ, ಆನಂತರ ಸಿಂಬಲ್ ಏನದ ಇಲ್ಲಿ ಪ್ಲಸ್. ನಾನು ಬೌಂಡ್ರಿ ಹೋಯ್ತು ಅಂತ ಹೇಳಿದೆ ಇಲ್ಲಿ ಆ ರೀತಿ 1 ಪ್ಲಸ್ 2 ಇದಕ್ಕೇನಂತೀವಿ ನಾವು ರನ್ಸ್ ಆಫ್ ಓವರ್ ಥ್ರೋ. ಆ ರೀತಿ ನೀವು ಮಾಡಿ. ನೀವು ಬ್ಯಾಟ್ ಅಟ್ ನಾನ್ ಸ್ಟ್ರೈಕರ್, ಸ್ಟ್ರೈಕರ್ ಏನಂದ್ರೆ ಬ್ಯಾಟ್ ಅನ್ನ ಫೇಸ್ ಮಾಡಿ, ನಾನ್ ಸ್ಟ್ರೈಕರ್ ಅಂದ್ರೆ
ರನ್ನರ್ ಅವನು ಬಂದ ವಿಕೆಟ್ ಬಿಟ್ಟಾಗ ಅವಾಗ ಏನು ಮಾಡಬೇಕು ಆರ್ ರನ್ನರ್ ಆರ್ ಪಾಸಿಬಲ್ ಫಾರ್ ವಾಟ್ ಹ್ಯಾಂಡಲ್ ದ ಬಾಲ್ obstructing the field and run out. ಈ ಲೈನ್ಗೆ ಇದು ಯೂಸ್ ಆಗ್ತದೆ. ಯಾವಾಗ ಯೂಸ್ ಆಗ್ತದೆ? ಪಾಸಿಬಲ್ ಫಾರ್ ಕ್ಯಾಚ್ ಹಿಡಿದಾಗ ಈಗಂತೂ ನಮ್ಮ ಡೈರೆಕ್ಟ್ ಅವನೇ ಬಂದು ಸ್ಟ್ರೈಕ್ ಇತ್ತು ಮೊದಲೆಲ್ಲ ಹಂಗೆ ನಾವು ಆ ಕಡೆ ಹೋಗ್ತಿದ್ದ ಕ್ರಾಸ್ ಆಗ್ಯಾರ ನ್ಯೂ ಬ್ಯಾಟ್ಸ್ಮನ್ ಹಂಗೆ ಈಗ ಹೊಡೆದ ಔಟ್ ಆದಪ್ಪ ಅಂತಂದ್ರೆ ನ್ಯೂ ಬ್ಯಾಟ್ಸ್ಮನ್ನೇ ಈಗ ಚೇಂಜ್ ವಿಕೆಟ್ ಬಿದ್ದು ಕೂಡಲೇ ನೆಕ್ಸ್ಟ್ ಬ್ಯಾಟ್ಸ್ಮನ್ ನಾನು ಸ್ಟ್ರೈಕ್ ಬಂದಿದ್ದ ಅಂದ್ರೆ ನಾನು ಹೋಗಂಗಿಲ್ಲ he has to take this back only last ball after fifth over ಆದ್ಮೇಲೆ ಏನಾರೇ ಆಗಿತ್ತು ಅಂತಂದಾಗ ಅವಾಗ ಏನು ಚೇಂಜ್ ಸಿಕ್ಸ್ತ್ ಬಾಲ್ dismissal of a no ball ಈಗ ನೋ ಬಾಲಿಗೆ ಔಟ್ ಆಗಿತ್ತು ಅಂತ ಹೇಳ್ತೀವಿ dismissal of a no ball ಅದಕ್ಕೆ ಸಿಂಪಲ್ ಏನಂದ್ರೆ ಆರ್ ಬಂದು ಗ್ರೌಂಡ್ ನೆಕ್ಸ್ಟ್ dismissal of a wide ball ವಿಕೆಟ್ ಹೋಗ್ತದಿಲ್ಲ ವೈಡ್ ಬಾಲಿಗೆ ಕಂಪ್ಲೀಟ್ ಮಾಡ್ಬೋದು ಇಲ್ಲ ಅದಕ್ಕೆ ಪ್ಲಸ್ ವಿಕೆಟ್ ಆರ್ ಎರಡು ಪ್ಲಸ್ ರನ್ಸ್ ಕಂಪ್ಲೀಟೆಡ್ ಬಿಫೋರ್ ಡಿಸ್ಮಿಸಲ್ ಈಗ ರನ್ ಔಟ್ ಆಗ್ತಾನೆ ರನ್ ಔಟ್ ಆದಾಗ ಒಂದು ರನ್ ಹೊಡಿರ್ತಾನೆ ಎರಡೇ ರನ್ನಿಗೆ ಔಟ್ ರನ್ ಔಟ್ ಆಗ್ತಾನೆ ಆವಾಗ ಒಂದು ರನ್ ಎರಡು ರನ್ ಈ ರೀತಿ dismiss runs completed before runs completed will be accounted ಈಗ ಮೂರನೇ ರನ್ನಿಗೆ ಮೂರು ಟೈಮಿಗೆ ಔಟ್ ಅಂದ್ರೆ ಎರಡು ಆಗ್ತದೆ ಕೌಂಟ್ ಆಗ್ತದೆ 2 runs 1 run ಅಷ್ಟೇ ಯಾಕಂದ್ರೆ ಅಲ್ಲಿ ನೆಕ್ಸ್ಟ್ ವಿಕೆಟ್ ಹೋಗಿತ್ತು ಅವಾಗ ನೀವು ಈಗ ಏನು ಬರ್ತೀರಿ ಈಗ ಇರೋದೇ 6 ಚುಕ್ಕಿ ಬರ್ಬೇಕು ನಾವು 6 ನಂಬರ್ಸ್ ಇರಬೇಕು 6 ಚುಕ್ಕಿ ಇರಬೇಕು ಇಂಥದ್ದು ಬಂದಾಗ ಏನು ಮಾಡ್ತೀರಿ ಈಗ ವಿಕೆಟ್ ಹೋಗಿತ್ತು ಅವಾಗ ಏನು ಮಾಡ್ತೀರಿ 1 ಆರ್ ವಿತ್ ಆರ್ ದ ರನ್ ಔಟ್ ಒಂದು ರನ್ ತಗೊಂಡ್ರು ಪ್ಲಸ್ ಇದು ವಿಕೆಟ್ ಹೋಯ್ತು ರನ್ ಔಟ್ ಈ ಸಿಂಬಲ್ ಇದು ಶಾರ್ಟ್ ಫಾರ್ಮ್ ದಾಗ ಕೊಡ್ತೀವಿ ಇಲ್ಲಾಂದ್ರೆ ಏನಾಗಿರ್ತದ 1 2 3 4 5 6 7 ಬರೋದ್ರಿ ಸರ್ ನೀವು ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ಶಾರ್ಟ್ ಫಾರ್ಮ್ನಾಗೆ ಈ ಡಾಟ್ ಇಡೋದ್ರಲ್ಲಿ ಒಂದು ರನ್ ಹೋದ್ರು ಅಥವಾ ಎರಡು ರನ್ ಔಟ್ ಆಗುತ್ತೆ ದೀಸ್ ಆರ್ ದ ಸಿಂಬಲ್ಸ್ ಅಂಡ್ ಕ್ಯಾರೆಕ್ಟರ್ಸ್ ಆಫ್ ದ ಸ್ಕೋರಿಂಗ್ ಇದಕ್ಕೆ ಸಂಬಂಧಪಟ್ಟಿದೆ ಈ ಸಿಂಪಲ್ ಏನು ಬರ್ತದೆ ಅಂದ್ರೆ ನೋಡ್ರಿ law number 3 scorers appointment of scorers ಆಗ ಹೇಳಿ correctness of scorers ಆಯಿತು acknowledging signals ನೀವು ನಿಮ್ಮಲ್ಲಿ ಅಂಪೈರ್ಸ್ ಕೊಟ್ಟಿರೋದಕ್ಕೆ ಓಕೆ ನಾನು ತಗೊಂಡಿದ್ದೀನಿ ನೀವು ಕೊಟ್ಟಿದ್ದು ಬೋರ್ಡ್ ಹೇಳಿದ್ದು ಬರ್ಕೊಂಡಿದ್ದೀನಿ ವಿಕೆಟ್ ಹೋಗಿದ್ದು ಬರ್ಕೊಂಡಿದ್ದೀನಿ ಶಾರ್ಟ್ ರನ್ ಬರ್ಕೊಂಡಿದ್ದೀನಿ ಪೆನಾಲ್ಟೀಸ್ ಬರ್ಕೊಂಡಿದ್ದೀನಿ ನೀವು ಅಕ್ನಾಲೇಜ್ಮೆಂಟ್ ಅಂದರೆ ನೀವು ಅವ್ರಿಗೆ ಕೊಟ್ಬಿಟ್ಟು ಓಕೆ ನೀವು ತೋರಿಸಿದ್ದು ನಾನು ಬರ್ಕೊಂಡಿದ್ದೀನಿ ಒಪ್ಪಿಗೆ ಅಂದರೆ ತೋರಿಸೋದು ಇದ್ರೊಳಗೆ ನೋಡಿ ಸಿಗ್ನಲ್ಸ್ ನಾವೇನು ಮಾಡ್ತೀವಿ ಈಗ ನಾವು ಒಬ್ಬ ಬಾಲ್ ಬ್ಯಾಟ್ಸ್ಮನ್ ರೆಡಿ ಬಂದು ನಿಂತ್ಕೊಂಡೆ ನಾವೇನು ಮಾಡ್ತೀವಿ ಬಾಲ್ ಹಾಕಿ ಕೈದಲ್ಲಿ ಬಾಲ್ ಬಿಡಲ್ಲ ಅನ್ನ ತೊಗೊಂಡ್ಬರ್ತಾನೆ ಬಂದು ಕೈದಾಗೆ ಬಾಲ್ ಇಟ್ಕೊಂಡು ಹೋಗಿ ಫೋರ್ಸ್ ಎಲ್ಲ ತಗೊಂಡು ನೋಡ್ಕೊಂಡು ನಾವೇನು ಮಾಡ್ತೀವಿ ಯಾಕೆಂದ್ರೆ ಆ ಟೈಮ್ನಾಗ ಒಂದು ಕೈದಲ್ಲಿ ಬಾಲ್ ಮಿಸ್ ಆಯ್ತು ಬಾಲ್ ಏನು ಪ್ಲೇ ಅಂತ ತಿಳ್ಕೊಂಡು ಯಾರು ರನ್ಔಟ್ ಮಾಡ್ಬೋದು ಏನು ಅದಕ್ಕಿಂತ ಮುಂಚೆ ನಾವು ಕಾಲ್ ಅಂಡ್ ಸಿಗ್ನಲ್ ಡೆಡ್ ಬಾಲ್ ನಾವು ಇವತ್ತೇ ಹೇಳಿದ್ರೆ ಸಿಗ್ನಲ್ ಮಾಡ್ತೀವಿ ಬೌಂಡ್ರಿ ಉಳ್ಳಾಕು ಕಾಲ್ ಅಂಡ್ ಸಿಗ್ನಲ್ ಅಂತ ಹೇಳಿ ಕಾಲ್ ಅಂಡ್ ಸಿಗ್ನಲ್ ಡೆಡ್ ಬಾಲ್ ನಾವೇನು ಮಾಡ್ತೀವಿ ಮತ್ತೆ ಡೆಡ್ ಬಾಲ್ ಅಂತ ಹೇಳಿ ಬಿಲೋ ದ ಬೇಸ್ ಮೊಳಕಾಲ ತರ ಏನು ಮಾಡಬೇಕು ಹಿಂಗೆ ಸೊ ಈಗ ಇಷ್ಟೇ ಮಾಡ್ತೀವಿ ಯಾರು ಮಾಡಂಗಿಲ್ಲ ಗ್ಯಾಸ್ ಬಂದು ಸ್ವಲ್ಪ ಬೆಂಡ್ ಆಗಿ ನಮ್ಮ ಮೊಳಕಾಲ ಹತ್ರ ವೇಸ್ಟ್ ಇರ್ತಾರೆ ಕ್ರಾಸಿಂಗ್ ರೀಕ್ರಾಸಿಂಗ್ ಅವರ್ ಆರ್ಮ್ಸ್ ಮಾಡಿದಾಗ ನೀವೇನು ಇದು ಬಾಲ್ ಔಟ್ ಆಗೋಂಗಿಲ್ಲ ನೀವು ಅದು ಯಾವುದೇ ರೀತಿಯಿಂದ ಈ ಬಾಕ್ಸ್ನಾಗ ಹಾಕೋಂಗಿಲ್ಲ ಎಂಟ್ರಿ ಮಾಡೋಂಗಿಲ್ಲ ಅದು
ದಟ್ ಈಸ್ ಡೆಡ್ ಬಾಲ್ ಸಿಗ್ನಲ್. ನೆಕ್ಸ್ಟ್ ಇಸ್ ಲೋ ಬಾಲ್. ಲೋ ಬಾಲ್ ಏನು ಮಾಡ್ತೀವಿ ನಾವು? ಒಂದು ಆರ್ಮ್ ಏನಿದು ಹಾರಿಜಾಂಟಲ್ ಹೀಗಿರಬೇಕು, ಹಿಂಗೆ ತೋರಿಸೋಂಗಿಲ್ಲ, ಹಿಂಗೆ ತೋರಿಸೋಂಗಿಲ್ಲ. ನಮ್ದೇನು ಹಾರಿಜಾಂಟಲ್, ಈ ಶೋಲ್ಡರ್ ಲೆವೆಲ್ಗೆ ಒನ್ ಆರ್ಮ್ ಎಕ್ಸ್ಟೆಂಡೆಡ್ ಟು ಹಾರಿಜಾಂಟಲ್. ಇಷ್ಟು ಮಾಡಿದ್ರೆ ಏನು ಮ್ಯೂಸಿಕ್ ಅಲ್ಲಿ ತಿಳ್ಕೋಬೇಕು, ಇಟ್ ಈಸ್ ಅ ಲೋ ಬಾಲ್. ಅದನ್ನೇ ಎರಡು ಆರ್ಮ್ಗಳು ಹಾರಿಜಾಂಟಲ್ ಆಗಿ ವೈಡ್ ಆಗಿ ಮಾಡಿದ್ರೆ ಏನು ತಿಳ್ಕೊತೀರಿ? ವೈಡ್ ಆಗಿ. ಅದು ಆದ್ಮೇಲೆ ಲೆಗ್ ಬೈಸ್, ಟ್ಯಾಪಿಂಗ್ ಬೈಸ್, ರಿವೋ. ನಮ್ಮ ಕಡೆ ಮಿಸ್ಟೇಕ್ ಆಗಿತ್ತು, ನಾವು ವಿಕೆಟ್ ಕೊಟ್ಟಿರ್ತೀವಿ ಹಿಂದಡೆ, ಸಾರಿ ಜೆಂಟಲ್ಮ್ಯಾನ್ ಥೈ ಬಿಡೋದು, ನೀವು ಬ್ಯಾಟ್ ಕೊಟ್ಟಿದ್ವಿ ಅವಾಗ ಸಡನ್ ಆಗಿ ನಮ್ದೇನು ಹೋಗಿಲ್ಲ. ಪಾರ್ಟ್ನರ್ ಇಸ್ ಸೇಯಿಂಗ್ ದಟ್ ಇಟ್ ಇಸ್ ಅ ಬ್ಯಾಟ್, ಓಕೆ ಶೋರ್. ನಾವು ಕ್ರಾಸಿಂಗ್ ಅಂಡ್ ರೀಕ್ರಾಸಿಂಗ್, ರಿವೋ ಅಂದ್ರೆ ನಮ್ಮಿಂದ ತಪ್ಪಾಯಿತು, ರಿವೋ. ಆ ರಿವೋ ಕೊಟ್ಮೇಲೆ ಏನು ಕೊಡ್ತೀವಿ? ಯಾಕಂದ್ರೆ ನಮ್ಮ ಕೈ ಎತ್ತಿದ್ವಿ, ಅದು ಔಟ್ ಅಂದ್ಕೊಂಡು ಹಾಕ್ಬೇಕು. ಒಂದು ಫ್ರಾಕ್ಷನ್ ಸೆಕೆಂಡ್ ಇರ್ತದೆ, ಯಾಕಂದ್ರೆ ಏನೋ ಸಿಗ್ನಲ್ ಬರ್ಬೋದು ನಮ್ಗೆ, ಅಥವಾ ಏನೋ ಇಲ್ಲ ಸರ್ ಅಂತೇಳಿ ಡಿಸ್ಕಷನ್ ಮಾಡ್ತೀವಿ ನಾವು ಸರ್, ಏನೋ ಬಂತಪ್ಪ ಆ ಟೈಮ್ನಾಗ ನೀವು ರಿವೋಕ್ ಮಾಡ್ಬೇಕು. ಇಟ್ ಈಸ್ ಔಟ್. ನಾವು ರಿವೋಕ್ ಮಾಡಿಲ್ಲ ಅಂದ್ರೆ ಇಟ್ ಸ್ಟ್ಯಾಂಡ್ಸ್ ವಿಕೆಟ್, ಔಟ್ ಬಂದಿಲ್ಲ. ಆ ರಿವೋಕಿಂಗ್ ಸಿಗ್ನಲ್ ನಾವು ಮಾಡ್ತೀವಿ. ಇನ್ನೊಂದು ನೆಕ್ಸ್ಟ್ ಶಾರ್ಟ್ ರನ್ ಹೇಳಿದ್ವಿ, ಸೈಡ್ ಆರ್ಮನ್ನ ನಮ್ಮ ನಿಯರೆಸ್ಟ್ ಶೋಲ್ಡರ್ಗೆ ಹಿಂಗೆ ತೋರಿಸೋದು ಶಾರ್ಟ್ ರನ್. ಇನ್ನೊಂದು ನೆಕ್ಸ್ಟ್ ಬೌಂಡ್ರಿ. ಸಿಂಪಲ್ ಏನದ ರೂಲು? ಎರಡು ನಮ್ದು ಏನಿಲ್ಲ, ಕೈ ಏನು ಮಾಡಬೇಕು? ಬೇವಿಂಗ್ ಅಂದ್ರೆ ಹಿಂಗೆ ಸಮುದ್ರ ಅಲೆಗಳು ಹೆಂಗೆ ಬರ್ತಾವಲ್ಲ ಅದನ್ನ, ಯಾಕಂದ್ರೆ ಹಿಂಗೆ ಮಾಡೋದು ಕಾಣ್ತೇವೆ, ಹೆಂಗೆ ಮಾಡಿದ್ರೆ ಅವರಿಗೆ ಎಲ್ಲರಿಗೆ ಗೊತ್ತಾಗಿಲ್ಲ. ಅದು ಬೇವಿಂಗ್ ಅಂದ್ರೆ ಸಮುದ್ರ ಅಲೆಗಳಂತೆ ಮಾಡಬೇಕು. ನಾವೇನು ಮಾಡ್ತೀವಿ ಹೇಗೆ ಮಾಡಿ, ಆದ್ರೆ ಅದು ಎಲ್ಲಿ ಆಗಬೇಕು? ಶೋಲ್ಡರ್. ಈಗ ಏನು ಮಾಡಿದ್ರೆ ಅಪೋಸಿಟ್ ಶೋಲ್ಡರ್ ಲಾಸ್ಟ್ ಟಚ್ ಬೌಂಡ್ರಿ ಅಂತ ಕಳಿಸಿದ್ರು. ಅದನ್ನು ಹೇಗೆ ಮಾಡಬೇಕು? ಅಂಪೈರ್ಸ್ ಕಾಲ್ ಅಂಡ್ ಸಿಗ್ನಲ್ ಬೌಂಡ್ರಿ 4 ಅಂತ ಸಿಗ್ನಲ್ ಬೌಂಡ್ರಿ 4. ಅದನ್ನ 6 ಇದ್ರೆ ಬೌಂಡ್ರಿ 6 ಅಂತ 6 ಅಲ್ಲ ಬೌಂಡ್ರಿ 6. ಒಬ್ಬರು 6 ಜನ ತೋರಿಸ್ತಾರೆ, ಒಬ್ಬರು ಏನೋ ಬೇರೆ ಸ್ಟೈಲ್ ಮಾಡ್ತಾರೆ, ಅವರು ನಾವು ಮಾಡ್ತಾರೆ. ಅಬೋದ ಅಟ್ಲಿಂದ ನಮ್ಮ ಶೋಲ್ಡರ್ಲಿಂದ ಹಾರಿಜಾಂಟಲ್ ಬದಲಿ ಸ್ಟ್ರೇಟ್ ಆಗಿ. ದಿಸ್ ಇಸ್ ದ ಸಿಗ್ನಲ್ ಫ್ರಮ್ ಅಂಪೈರ್ಸ್. ಅದನ್ನು ನೀವು ಟೆಕ್ನಾಲಜಿ ಬೈ ಅಂದ್ರೆ ರೇಸಿಂಗ್ ಅಂಡ್ ಓಪನ್ ಹ್ಯಾಂಡ್, ಕೈಯನ್ನು ತೋರಿಸ್ಬೇಕು ಪಾಮ್. ನೆಕ್ಸ್ಟ್ ಕಮೆನ್ಸ್ಮೆಂಟ್ ಆಫ್ ಲಾಸ್ಟ್ ಅವರ್. ಈಗ 20 ಡೇ ಮ್ಯಾಚ್ ಹೋಗಿರ್ತೀವಿ, 2 ಡೇ ಮ್ಯಾಚ್ ಲಾಸ್ಟ್ ಅವರ್ ಬಂತಂದ್ರೆ ಅಲ್ಲಿಂದ 15 ಅವರ್ಸ್ ಮ್ಯಾಂಡೇಟರಿ ಇರುತ್ತೆ. ಅವಾಗ ಏನು ತೋರಿಸ್ಬೇಕು? ಶೋಯಿಂಗ್ ಒನ್ ಫಿಂಗರ್, ರೇಸ್ ಯುವರ್ ಹ್ಯಾಂಡ್ ಅಂಡ್ ಶೋ ದ ಪಾಯಿಂಟರ್ ಟು ದ ರಿಸ್ಟ್ ವಾಚ್. ಅಂದ್ರೆ ಅವ್ರಿಗೆ ಟೈಮ್ ಲಾಸ್ಟ್ ಅವರ್ ಸ್ಟಾರ್ಟ್. ನೆಕ್ಸ್ಟ್ 5 penalty runs ಅದನ್ನ ಹೇಳ್ತೀನಿ, ರಿಪೀಟೆಡ್ ಟ್ಯಾಪಿಂಗ್. ನಾವು ಬರೀ ಫೀಲ್ಡಿಂಗ್ ಸೈಡ್ ಇಟ್ಕೊಂಡು ಲೈಕ್ ಬೈಸು ನ್ಯೂ ಬಾಲ್ ಹೊಸ ಬಾಲ್ ತೊಗೊಂಡು ಮಟೀರಿಯಲ್ದಾಗ ಏನಾಗ್ತದೆ? ಕೆಲವೊಬ್ಬರು ಬೇರೆ 80 ಓವರ್ಸ್ ಆದ ತಕ್ಷಣ 60 ಓವರ್ಸ್ ಆದ್ಮೇಲೆ ಅವೈಲೇಬಲ್ ಇರ್ತದೆ, ಅದು ಕ್ಯಾಪ್ಟನ್ ತಗೋಬೋದು ಬಿಡ್ಬೋದು. ಅವಾಗ ತಗೋಲಿಲ್ಲ ಅಂದ್ರೆ ನಾವು 80 ಓವರ್ಸ್ ಆದ್ಮೇಲೆ ಅದು ಕಸೋದು ಕಳಿಬೋದು, ಹೊಸ ಬಾಲ್. ಅವಾಗ ಸ್ಕೋರರ್ ನಾವು ಏನು ಮಾಡ್ತೀವಿ? ಹೊಸ ಬಾಲ್ ತೋರಿಸಿ ನೀವು ತೋರಿಸ್ತೀವಿ. ನ್ಯೂ ಬಾಲ್ ಹ್ಯಾಸ್ ಬೀನ್ ಟೇಕನ್, ನ್ಯೂ ಬಾಲ್ ಹ್ಯಾಸ್ ಬೀನ್ ಟೇಕನ್ ಅಂತ ಹೊಸ ಬಾಲ್ ತೋರಿಸ್ತಾರೆ. ಹೊಸ ಬಾಲ್ ತಗೊಂಡು ಯಾವ ಓದಿಗೆ ತಗೊಂಡು ಮೆನ್ಷನ್ ಮಾಡ್ತಾರೆ. ಅಲ್ಲಿಂದ ರಿವೋಕ್ ಲಾಸ್ಟ್ ಶಾರ್ಟ್ ರನ್ ಫಾಲೋಯಿಂಗ್ ಸಿಗ್ನಲ್ಸ್. ನೆಕ್ಸ್ಟ್ ಇದು ಇಷ್ಟು ಒಂದು ಕಾಮನ್ ಆಗಿ ಸಿಗ್ನಲ್ಸ್. ಇನ್ನೂ ಒಂದೆರಡು ಅಫೆನ್ಸ್ ಕಂಡಕ್ಟ್ ಮಾಡ್ತಾರೆ, ತಪ್ಪನ್ನು ಮಾಡಿದಾಗ ನಾವು ಪೆನಲ್ಟೀಸ್ ಕೊಡ್ತೀವಿ. ಅವು ಲೆವೆಲ್ ನೋಡ್ರಿ, ಲೆವೆಲ್ 3 ಕಂಡಕ್ಟ್ ಮಾಡ್ತಾರೆ. ಮೂರನೇ ತರಹದ ಅವರು ಕಂಡಕ್ಟ್ ಮಾಡಿದ್ರು ಅವಾಗ ಅದ್ರಾಗ ಎರಡನೇ ಮಾಡೋದು. ಒಂದನೇದು ಸರ್ ಇದು ಆಲ್ಮೋಸ್ಟ್ ನೀವೇ ಯಾಕಂದ್ರೆ ಯಾವ ನಾಟ್ ಡನ್ ಈ ಥರ ಲೆವೆಲ್ 3 ಕಂಡಕ್ಟ್, ಲೆವೆಲ್ 4 ಕಂಡಕ್ಟ್. ಮೂರನೇ ತರಹ ತಪ್ಪು, ನಾಲ್ಕನೇ ತರಹದ ತಪ್ಪು ಮಾಡಿದಾಗ ನಾವು ನಿಮ್ಗೆ ಸಿಗ್ನಲ್ ಮಾಡಬೇಕು, ಪೆನಲ್ಟೀಸ್ ಕೊಡ್ತಿರ್ತೀವಿ. ಹೇಳಿದ್ರು ಪೆನಲ್ಟೀಸ್ ಬ್ಯಾಟಿಂಗ್ ಸೈಡು ಟ್ಯಾಪಿಂಗ್ ಮಾಡ್ತೀವಿ, ಬೌಲಿಂಗ್ ಸೈಡು ಅಂತ ಹೇಳಿದ್ವಿ. ಇನ್ನು ಮಿಸ್ಟೇಕ್ ಡನ್ ಬೈ ಫೀಲ್ಡರ್ ಆರ್ ಮಿಸ್ಟೇಕ್ ಡನ್ ಬೈ ಕ್ಯಾಪ್ಟನ್, ಅವಾಗ
ಲೆವೆಲ್ 3 ಲೆವೆಲ್ 4 ಕಂಟೆಕ್ಟ್ ಮಾಡಿದಾಗ ಇಲ್ಲಿ ಏನು ಹೇಳ್ತಾರೆ ಇಲ್ಲಿ ತರ ನಾವೇ ಮಾಡಿಲ್ಲ ಆದರೂ ನಾವು ಕಲಿಯೋದಿಲ್ಲ ಬೈ ಪುಟ್ಟಿಂಗ್ ಒನ್ ಆರ್ಮ್ ಔಟ್ ಆಫ್ ದ ಸೈಡ್ of the body and repeatedly raising it 5 minutes ಕೊಡಬೇಕಾಗಿದೆ ಲೆವೆಲ್ 3 ಏನು ಮಾಡಬೇಕು ಅಂದ್ರೆ ಬದು ಸ್ಟ್ರೈಟ್ ಬಾಡಿಯಿಂದ ದೂರ ಬಂದು ನಮ್ಮ ಕೈಗಳನ್ನು ಸುಮ್ಮನೆ ಹಿಡಿಯೋದಿಲ್ಲ ಬಟ್ಟುಗಳನ್ನೆಲ್ಲ ಸ್ಪ್ರೆಡ್ ಮಾಡಿ ನಮ್ಮ ಪಾದವನ್ನು ಸ್ಕೋರ್ ಮಾಡಿ ಇದು 5 minutes ಏನದು ಅಫೆನ್ಸ್ ಏನೋ ತಪ್ಪು ಮಾಡ್ಯಾರ ಬೈ ಕ್ಯಾಪ್ಟನ್ ಆರ್ ಎ ಟೀಮ್ ಈ ಟೀಮ್ ನಾವು ಪೆನಲ್ಟಿ ಕೊಡಲಾಗ್ತೀವಿ 5 penalty runs because of level 3 contact okay ಕೆಳಗೆ ಮೇಲೆ ಇನ್ನು fourth level ನಲ್ಲಿ ಏನು ಮಾಡಬೇಕು by raising both hands all fingers spread to shoulder height palms facing towards the shoulders ಇದು ನೋಡಿ ಇದೆ ಕನ್ಫ್ಯೂಷನ್ ನಾವು ವೈಡ್ ಹಿಂಗೆ ಕೊಡ್ತೀರಾ ನಂಬರ್ 1 ಅನ್ಕೊಳ್ಳೋದಿಲ್ಲ ವೈಡ್ ಅಂತ ಹಿಂಗೆ ಸೊ ಸಿಗ್ನಲ್ ಅಂತ ಹೇಳಿದ್ರೆ ಹಿಂಗೆ ಬರೆಯಬಾರ್ದು ಹಿಂಗೆ ಕೊಡ್ತೀವಿ ಅದೆಲ್ಲ ರೈಟ್ ಕೊಡ್ತೀವಿ ನಾವು ಶಾಲೋ ಸೈಡಾಗಿ ಕೊಡ್ತೀವಿ ಕೊಡ್ತೀವೋ ಇಲ್ಲ ಬಟ್ ಆ್ಯಕ್ಚುಲ್ ರೂಲ್ ಏನಂತ ರೈಟ್ ಈಗ ನಾವು ಹಿಂಗೆ ಕೊಟ್ಟಿಲ್ಲ ಲೆವೆಲ್ 4 ಅಫೆನ್ಸ್ ಈಗ ಎರಡೂ ಕೈಗಳನ್ನು ಹಿಂಗೆ ಮಾಡಿ ಹಿಂಗೆ ಮಾಡ್ಕೊಂಡು ಅಟಾಕ್ ಮಾಡಿದ್ರೆ 5 penalty runs ನಾಲ್ಕನೇ ತಪ್ಪು ಮಾಡಿದೆವು ಮ್ಯಾಚ್ನಾಗ ಮೂರನೇದು ಕೊಟ್ಟು ನಾಲ್ಕನೇದು ಮಾಡಿದ್ರೆ ಈಗ ನಾವು ವೈಡೇ ತೋರಿಸ್ತೀವಿ ಹೌದಾ ಇದು ಕಲಿಯೋದು ಭಾಳ ಇಷ್ಟು ಕಂಟೆಕ್ಸ್ನಾಗ ಆಲ್ ಸಿಗ್ನಲ್ಸ್ ಆ ನಂತರ ನೀವು ಕೊಟ್ಟಿದ್ದು ಅಕ್ನಾಲೆಜ್ಮೆಂಟ್ ಮಾಡ್ಕೊಂಡು ಇಲ್ಲ ಅಂದ್ರೆ ನೀವು ಸಿಗ್ನಲ್ ತೋರಿಸ್ತೀರ ಏನು ಮಾಡಿಲ್ಲ ಅಂತ ಹಾಗೆ ಇದ್ದಿರೋದು ನೀವು ಇದಿಷ್ಟು ನಮ್ಮ ಬಗ್ಗೆ ನೋಡಿಕೊಂಡು ನಮ್ಮ ಸಿಗ್ನಲ್ಸು ಅಕ್ನಾಲೆಜ್ಮೆಂಟ್ ಇನ್ನು ಉಳಿದಿರೋದು ಅಲ್ಲೆಲ್ಲ ಸ್ಕೋರರ್ಸ್ ಅಂದ್ರೆ ಲೆಕ್ಕಪತ್ರ ಬರೆಯೋದು ಏನ್ರೆ ಯಾವ ಬಾಲ್ ಏನು ಹೊಡೆದ ಎಷ್ಟು ಬಾಲ್ ಹೊಡೆದ ಎಷ್ಟು ಹೊಡೆದ ಬ್ಯಾಟ್ಸ್ಮನ್ ಅಂತೀರಿ ಎಷ್ಟು ಓವರ್ದಾಗ ಎಷ್ಟು ರನ್ ಕೊಟ್ಟ ಅದು ಕ್ಯಾಲ್ಕುಲೇಷನ್ ಹೆಂಗೆ ಮಾಡಬೇಕು ಅನ್ನೋದು ಸ್ಟ್ಯಾಟ್ಸ್ ಟೋಟಲ್ ಬಾಲ್ಸ್ ಪ್ಲೇ ಆಲ್ ವ್ಯಾಲಿಡ್ ಬಾಲ್ಸ್ ಪ್ಲಸ್ ನೋ ಬಾಲ್ ಪ್ಲೇಸ್ ಎಷ್ಟು ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಸೈಡ್ ಟೋಟಲ್ ಬ್ಯಾಟ್ಸ್ಮನ್ ಎಷ್ಟು 100 ರನ್ಸ್ ಹೊಡೆದ ಎಷ್ಟು ಬಾಲ್ ಹೊಡೆದ 130 ಬಾಲ್ಸ್ 140 ಬಾಲ್ಸ್ ಹೊಡೆದಿದ್ದು ಅದನ್ನೇ ಏನು ತೋರಿಸ್ತಾನೆ ಟೋಟಲ್ ಬಾಲ್ಸ್ ಪ್ಲೇ ಹಾಗಾದ್ರೆ ಅವನು ಟೋಟಲ್ ಬಾಲ್ಸ್ ಎಷ್ಟು ಆಡ್ತಾನೆ 130 ಬಾಲ್ 100 ಹೊಡೆದ ಆಲ್ ವ್ಯಾಲಿಡ್ ಬಾಲ್ಸ್ ಪ್ಲಸ್ ನೋ ಬಾಲ್ಸ್ ಪ್ಲೇಸ್ ಎಷ್ಟು ನೋ ಬಾಲ್ ಪ್ಲೇಸ್ ಮಾಡಿದ ಎಲ್ಲ ಕರೆಕ್ಟ್ ಆಗಿರುವಂಥ ಬಾಲ್ಗಳ ಪ್ಲೇಸ್ ಎಷ್ಟು ಮಾಡಿದ ಎರಡೂ ಟೋಟಲ್ ಎವರೇಜ್ ಹೆಂಗೆ ತೆಗಿತೀರಿ ಬ್ಯಾಟಿಂಗ್ ಎವರೇಜ್ ಟೋಟಲ್ ರನ್ ಸ್ಕೋರ್ divided by number of innings played plus not outs career level ಓವರ್ 10 ಮ್ಯಾಚ್ ಆಡೋಣ 10 ಮ್ಯಾಚ್ 9 ಸೆಂಚುರಿ ಹೊಡೆದ 9 ಇನ್ನಿಂಗ್ಸ್ 1 ಇನ್ನಿಂಗ್ಸ್ 0 ಬಾಲ್ ಅದನ್ನ ಹ್ಯಾಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಟೋಟಲ್ ರನ್ಸ್ 9 ಸೆಂಚುರಿ ಅಂದ್ರೆ 900 ಹೊಡೆದ ಮ್ಯಾಚಸ್ ಎಷ್ಟು 10 ನಂಬರ್ ಆಫ್ ಇನ್ನಿಂಗ್ಸ್ ಪ್ಲೇಡ್ ಆಡಿದ ಎಷ್ಟು 10 900 ಡಿವೈಡೆಡ್ ಬೈ 10 ಅದರ ನಾಟ್ ಔಟ್ ಎಷ್ಟು ಔಟೇಜ್ ಅದನ್ನು ಮೆನ್ಷನ್ ಮಾಡಿದಾಗ ನಿಮಗೆ ಬ್ಯಾಟಿಂಗ್ ಎವರೇಜ್ ನೆಕ್ಸ್ಟ್ ಸ್ಟ್ರೈಕ್ ರೇಟ್ ರನ್ ಸ್ಕೋರ್ಡ್ ಇನ್ ದಟ್ ಇನ್ನಿಂಗ್ಸ್ ಇಂಟು 100 ಈಗ 150 ರನ್ ಆ ಇನ್ನಿಂಗ್ಸ್ನಲ್ಲಿ ಇಂಟು 100 ಮಾಡಿ ಡಿವೈಡೆಡ್ ಬೈ ಟೋಟಲ್ ಬಾಲ್ಸ್ ಎಷ್ಟು ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಅಂದ್ರೆ ಬಿಫೋರ್ ಫಂಕ್ಷನ್ ಸಿಗ್ನಲ್ಸು ಅಕ್ನಾಲೆಜ್ಮೆಂಟು ಪ್ಲಸ್ ನೀವು ಬಿಫೋರ್ ಮ್ಯಾಚ್ ಏನಿರಬೇಕು ಮ್ಯಾಚ್ ಏನಿರಬೇಕು ಡ್ಯೂರಿಂಗ್ ಮ್ಯಾಚ್ ನೀವು ಮೂರೇ ಪ್ಲೇಯರ್ಸ್ ಗುರುತು ಹಿಡಿಬೇಕು ಯಾಕಂದ್ರೆ ಪ್ಲೇಯರ್ಸ್ ಅಂದ್ರೆ ಮುಖ ಕಾಣ್ತಾನಿಲ್ಲ ಗ್ರೌಂಡ್ ಒಳಗೆ ಅಂತ ನಿಮ್ಗೆ ಗೊತ್ತಾಗಬೇಕು ಅವರು ಅದಕ್ಕೆ ಮೊದಲು ಬಿಫೋರ್ ದಿ ಸ್ಟಾರ್ಟ್ ಅಂದರೆ ಹಾಫ್ ಆನ್ ಅವರ್ ಮೊದಲೇ ಬಂದಿರ್ತಾರೆ ಅವರಿಗೆಲ್ಲ ಕೆಲವೊಬ್ಬರು ಅವನೇನೋ ಸ್ಟೈಲ್ ಇರ್ತಾರೆ ಅವನು ಆ ಇನ್ನಿಂಗ್ಸ್ನಾಗ 130 ರನ್ ಹೊಡೆದ ಈಗ ಎಲ್ಲ ಒಂದೇ ಬಣ್ಣ ಸ್ಪೇಸ್ ಎಷ್ಟು ಬಾಲ್ 150 ಬಾಲ್ 130 ಬಾಲ್ 100 ಮಾಡಿ
ये देखिए कैलकुलेशन स्ट्राइक स्ट्राइक रेट ये देखिए नेक्स्ट बॉलिंग साइड इधर बैटिंग साइड है बॉलिंग साइड और बॉलिंग एवरेज टोटल रन्स कंसीडर्ड ಎಷ್ಟು ಕೊಟ್ಟಪ್ಪ ಅವನು 10 ರನ್ 60 ರನ್ number of wickets taken total runs conceded to 60 run wicket ಬಂದು 4 wicket 60 by 4 50 ಅದನ್ನು ಮಾಡ್ತಾರೆ ಕ್ಲಿಯರ್ ಆಯ್ತು 15 bowling average next economy rate total runs conceded 60 run ಕೊಟ್ಟ ಓವರ್ಸ್ ಎಷ್ಟು ಹಾಕ್ತಾರೆ 10 ಓವರ್ ಹಾಕ್ತಾರೆ to be converted into the balls ಅಂತ 10 ಓವರ್ ಎಷ್ಟು ಬರೋದು 60 60 by 60 ಅಥವಾ ಅದರಲ್ಲಿ balls ಏನು ಬಂದ್ರೆ ಅದನ್ನೆಲ್ಲ wise and balls not to be counted ಇದರೊಳಗೆ ಕೌಂಟ್ ಮಾಡಿಲ್ಲ ಅಂತ ಎಷ್ಟಾಯ್ತು so strike rate 100 1 is equal to 100 one day ಯಾಕಂದ್ರೆ good ನೀವು as a scorer what you feel ನಿಮಗೆ ಏನು ಅನಿಸ್ತದೆ ಆ ಗೇಮ್ ಕೇಳಬಹುದು ಯಾಕಂದ್ರೆ ಏನು ಅನಿಸ್ತದೆ ಅಂಪೈರಿಂಗ್ ಶಾರ್ಟ್ಸ್ ಇಲ್ಲ ನಮ್ಮಲ್ಲಿ ಶಾರ್ಟ್ ನ ತಿಳ್ಕೊಳ್ಳೋದು ಅಂತ ಹೇಳ್ತಾರೆ ಸಿಗ್ನಲ್ ರೆಸಿಪ್ರೊಕೇಟ್ ಮೇಡ್ ಇನ್ ವಿಕೆಟ್ ಗ್ಯಾಪ್ ಮೇಡ್ ಇನ್ ಫಸ್ಟ್ ವಿಕೆಟ್ ಡಬ್ಲ್ಯೂ ಬಂದಿಲ್ಲ ಇಲ್ಲಿ ಏನಿದೆ ಪಿ ಟು ದ ಪವರ್ ಆಫ್ ಇ ಪಿ ಅಂದ್ರೆ ಏನು ಪೆನಾಲ್ಟೀಸ್ ಪೆನಾಲ್ಟಿ ಬ್ಯಾಟಿಂಗ್ ಸೈಡ್ ಪೆನಾಲ್ಟಿ ಫೀಲ್ಡಿಂಗ್ ಸೈಡ್ ನೆಕ್ಸ್ಟ್ ಇದು ಶಾರ್ಟ್ ರನ್ ಎಸ್ ಅಂದ್ರೆ ಶಾರ್ಟ್ ರನ್ 2 ಶಾರ್ಟ್ ನೆಕ್ಸ್ಟ್ ಇದು 1 ರನ್ ರನ್ ಔಟ್ 2 ರನ್ ರನ್ ಔಟ್ ಲೆಗ್ ಬೈಸ್ ಕೆಳಗೆ ಹೋಗುತ್ತೆ ಇದಕ್ಕೆ ಮ್ಯಾನ್ ಬೈಸ್ ಮಾಡಿಟ್ಟು ಮ್ಯಾನ್ ವಿಕೆಟ್ ಕೀಪರ್ ಕೇಂದ್ರ ಏನಪ್ಪ ವೈಡರ್ ಬೈಸರ್ ನೋಡಿ ಸಿಗ್ನಲ್ ಏನು ಬೈಸ್ ಅಲ್ಲ ನಿಮ್ಮದು ನಮ್ಗೆ ಗೊತ್ತಿಲ್ಲ ಆನ್ಲೈನ್ ದಾಗ ಏನು ಹಾಕ್ತಿರೋ ಅದೇ ಅವ್ರಿಗೆ ಸಿಂಪಲ್ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದು ಇಷ್ಟೇ ಈಗ ಆನ್ಲೈನ್ ಮಾಡೋದ್ರಿಂದ ಬಸವರಾಜ್ ಬಸ್ಸಿಗೆ ಇವರು ಇಲ್ಲ ಸರ್ ಇನ್ನೊಂದು ಏನಂದ್ರೆ ಲೀನಿಯರ್ ಪರ್ಫೆಕ್ಟ್ ಯಾರೇ ಈಗ ಫ್ರೆಂಡ್ಶಿಪ್ ಈ ಎಂಟ್ರೆನ್ಸ್ ಎಕ್ಸಾಮ್ ನೀವು ಫಸ್ಟ್ ಲೀನಿಯರ್ ಯಾರಿಗೆ ಬರ್ತದೆ ಅಂತ ನಾವು ಬರ್ತದೆ ನೀವು ಫಸ್ಟ್ ಕೊಡ್ತಾರೆ ಅದನ್ನು ಯಾಕಂದ್ರೆ ನೀವು ಅದನ್ನು ಕೊಟ್ಟು ಲೀನಿಯರ್ ಒಂದು ಮಾಡಿದ್ರೆ ಹಿಂದೆ ನೀವು ಪೂರ ಶೀಟ್ ಬಿಡಿ ಮಾಡ್ಬೋದು ಮನೆಯಾಗ ನೀವು ಆನ್ಲೈನ್ ಆಮೇಲೆ ಫೀಡ್ ಮಾಡ್ಬೋದು ಟೈಮ್ ಸೆಟ್ ಮಾಡ್ಬೋದು ಲೀನಿಯರ್ ಅದು ಏನಿಲ್ಲ ನೀವು ಉದ್ದು ಬರ್ಬೋದು ಓವರ್ಸು ವಿಕೆಟ್ಸು ಅಲ್ಲಿ ಕಲರ್ ಪೇಂಟ್ ಮಾಡೋದು ಆ ರೀತಿ ಅದ ಹೇಳೋರು ಇಲ್ಲ ಕೇಳಬೇಕು ಮನಸ್ಸು ಇಲ್ಲ ಅಲ್ಲ ಆದರೂ ಇದು ಸರಿ ಬರ್ತದೋ ಇಲ್ಲ ಗೊತ್ತಿಲ್ಲ ಲೀನಿಯರ್ ಯಾಕಂದ್ರೆ ನಮಗೆ ಲೀನಿಯರ್ ಗೊತ್ತಿಲ್ಲ ಸರ್ ನಿಮ್ಗೆ ಬರ್ತಾ ಲೀನಿಯರ್ ಲೀನಿಯರ್ ಯಾವುದು ಸ್ಕೋರಿಂಗ್ ಲೀನಿಯರ್ ಹೇಳಿ ಗೊತ್ತಾಗಿ ಅಲ್ಲಿ ಬರೋದು ಒಂದು ಸ್ಪಂದಿ ಅದ ಲೀನಿಯರ್ ಸಂತೋಷ್ ಕುಮಾರ್ ಮಾಡ್ಕೋಬೇಕು ಸಂತೋಷ್ ಕುಮಾರ್ ತಾಯಿಗೂ ಇನ್ನೊಬ್ರು ನಮ್ಮ ನಾಗೇಶ್ 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 ಇನ್ನು